ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈ ರಾತ್ರಿ ಸಮಯದಲ್ಲಿ ನಿನ್ನ ಮಕ್ಕಳೆಲ್ಲರೊಟ್ಟಿಗೆ ವಾಕ್ ಹಂಚಿಕೊಳ್ಳುವಂತ ಭಾಗ್ಯ ನನಗೆ ಅನುಗ್ರಹಿಸಿದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ನನಗೆ ಆರೋಗ್ಯ ಸರಿ ಇಲ್ಲದರೂ ಕೂಡ ನೀವು ನನ್ನನ್ನು ಬಲಪಡಿಸಿ ವಾಕ್ಯ ಹೇಳುವಂತ ಅವಕಾಶ ಮಾಡಿಕೊಟ್ಟಿದ್ದೀರ. ಅದಕ್ಕಾಗಿ ನಿಮಗೆ ಕೃತಜ್ಞತೆ, ಸ್ತುತಿ, ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ನಮ್ಮನ್ನು ಆಶೀರ್ವದಿಸಲಿ. ನನ್ನನ್ನು ಮರೆ ಮಾಡಿದೇವ, ನನ್ನ ಬಾಯಿ ಮುಖಾಂತರ ನಿಮ್ಮ ಮಕ್ಕಳೆಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಿಸುವುದಕ್ಕೆ ಸಹಾಯ ಮಾಡಿ. ಕೇಳುವಂತ ನನ್ನನ್ನು, ಕೇಳುವಂತ ನಿನ್ನ ಮಕ್ಕಳನ್ನು ನಿನ್ನ ಸ್ವಾಧೀನದಲ್ಲಿಟ್ಟುಕೊಂಡು ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿ ನಮಗೆ ಜೊತೆಗಾರರಾಗಿದ್ದುಕೊಂಡು ನಡೆಸರೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ವಾಕ್ಯ ಹೇಳುವುದಕ್ಕೆ ಸ್ವರ ಇಲ್ಲದಿದ್ದರೂ ಕೂಡ ನಿಂತಿದ್ದೇನೆ ದೇವ. ನನಗೆ ಒಳ್ಳೆ ಸ್ವರವನ್ನು ಕೊಟ್ಟು ಬಲಪಡಿಸಿ. ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮದುಮಗನು ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ಈ ಒಂದು ಸಾಯಂಕಾಲ ಸಮಯದಲ್ಲಿ ಎಲ್ಲರೂ ಫ್ರೀಯಾಗಿ ಕುಂತ್ಕೊಂಡಿದ್ದೀರಂತ ನಂಬ್ತಾ ಇದ್ದೀನಿ. ಇದು ದೇವರ ವಾಕ್ಯ. ಈ ಗೂಗಲ್ನಿಂದ ಹೋಗೋದು ಬರೋದು ಮಾಡ್ಬೇಡ್ರಿ. ಎಲ್ಲರೂ ಪ್ರಾರಂಭದಿಂದ ಮೊದಲುಗೊಂಡು ಕೊನೆವರೆಗೂ ಕೂಡ ಬಹಳ ಜಾಗೃತಿಯಿಂದ ವಾಕ್ಯವನ್ನು ಕೇಳಬೇಕೆಂಬುದಾಗಿ ಮೊಟ್ಟ ಮೊದಲು ನಿಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಕಷ್ಟದಿಂದ ಹೇಳುವಂತ ಮಾತು. ನಿಮ್ಮೆಲ್ಲರಿಗೂ ವಾಕ್ಯ ಬೇಕು ಅಂತ ಆಲೋಚನೆ ಮಾಡಿ, ನನಗೆ ಕಷ್ಟ ಇದ್ರೂ ಕೂಡ ನಿಮಗಿಷ್ಟ ಅಂತೇಳಿ ವಾಕ್ಯ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ವಾಕ್ಯನ ಯಾರು ನಿರ್ಲಕ್ಷ್ಯ ಮಾಡಬಾರದೆಂಬುದಾಗಿ ನಿಮ್ಮಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ. ಪ್ರಿಯರೇ, ಪ್ರತಿದಿನಾಲೂ ಕೂಡ ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ದೀವಿ. ಎಷ್ಟೋ ಉನ್ನತವಾದಂತ ಆ ಸಂದೇಶಗಳನ್ನು ನಾವು ಕೇಳ್ತಾ ಇದ್ದೀವಿ. ನಿನ್ನೆ ಮಗ ದಾವೀದು ಅದ್ಭುತವಾದಂತ ಸಂದೇಶವನ್ನು ಮಾತಾಡಿದ್ದಾನೆ ಪ್ರೀತಿ ವಿಷಯದಲ್ಲಿ. ನೀವೆಲ್ಲರೂ ಕೇಳಿದ್ರಿ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತು ದೇವರನ್ನು ಮಹಿಮೆ ಪಡಿಸ್ತಾರೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿಮ್ಮ ಬೈಬಲ್ಗಳನ್ನು ಮುಂದಿಟ್ಟುಕೊಳ್ರಿ. ನಾನು ಹೇಳುವಂತ ಪ್ರತಿಯೊಂದು ರೆಫರೆನ್ಸ್ ಕೂಡ ಬರ್ಕೊಳ್ರಿ. ಯಾವುದು ವ್ಯರ್ಥ ಮಾಡಿಕೊಳ್ಬೇಡ್ರಿ. ಇವತ್ತು ನಾವು ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ದೇವರ ಕೃಪೆ, ಕನಿಕರ ನಮ್ಮ ಮೇಲೆ ಇರುವುದರಿಂದ ನಾವಿನ್ನೂ ಸಜೀವರಾಗಿ ಉಳ್ಕೊಂಡು ದೇವರನ್ನು ಸ್ತುತಿಸುವಂತೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾನೆ ದೇವರು. ಅದಕ್ಕಾಗಿ ದೇವರನ್ನ ಯಾವಾಗಲೂ ನಾವು ಮರೆಯದಂಗೆ, ಮರೆತು ಹೋಗದಂಗೆ ನೆನಪಿನಲ್ಲಿಟ್ಟುಕೊಂಡು ಜೀವನ ಮಾಡಬೇಕು. ಕ್ರೈಸ್ತರಿಗೆ ಸಹಜವಾಗಿ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಈ ರೋಗಗಳು ಸಹಜವಾಗಿ ಬರ್ತಿರ್ತಾವ, ಓದ್ತಿರ್ತಾವ. ಇದ್ಯಾವುದನ್ನು ಕೂಡ ನಾವು ಲೆಕ್ಕಿಸದೆ ನಮ್ಮ ಮೇಲೆ ದೇವರಿಟ್ಟಿರುವಂತಹ ನಂಬಿಕೆಗೆ ಸರಿಯಾದಂತ ರೀತಿಯಲ್ಲಿ ಬದುಕಬೇಕು. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು
ಆಶ್ಚರ್ಯಕರವಾದಂತಹ ಬೆಳಕಿನ ಕಡೆಗೆ ನಡೆಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿಯೇ ದೇವರಾದುಕೊಂಡ ಜನಾಂಗವಾಗಿದ್ದೇವೆ ನಾವು. ದೇವರಿಗೋಸ್ಕರ ಬದುಕುವುದಕ್ಕಾಗಿಯೇ ದೇವರ ನೇಮಿಸಲ್ಪಟ್ಟ ಯಾಜಕರಾಗಿದ್ದೇವೆ ನಾವು. ಆದ ಕಾರಣ ನಮ್ಮ ಜೀವನದಲ್ಲಿ ಹಲವಾರು ಶೋಧನೆಗಳು ಬರುವುದು ಸಹಜ. ಅದನ್ನು ಎದುರಿಸುವಂತ ಸಾಮರ್ಥ್ಯ ನಮ್ಮೆಲ್ಲರಿಗೂ ಇರಬೇಕಂತೇಳಿ ದೇವರನ್ನು ಭಕ್ತಿಯಿಂದಲೂ ಬಹಳ ನಂಬಿಕೆಯಿಂದಲೂ ಸೇವಿಸಬೇಕಂತಕ್ಕಂಥದ್ದನ್ನು ನಾವು ಕಲಿತುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಅನುಭವ ಆದಂಗಲ್ಲ, ವಯಸ್ಸಾದಂಗಲ್ಲ, ವಯಸ್ಸು ಬೆಳೆದಂಗಲ್ಲ. ದೇವರ ವಾಕ್ಯದಲ್ಲಿ ದಿನ ದಿನವೂ ನೂತನವಾದಂಥ ಆಲೋಚನೆಗಳು ನಮಗೆ ಬರಬೇಕು. ದೇವರ ಸಂಕಲ್ಪ ನಾವೆಲ್ಲರೂ ತಿಳಿದವರಾಗಿದ್ದೀವಿ. ಅದಕ್ಕಾಗಿ ನಾವು ನಮಗೆ ಸಂಭವಿಸಿರತಕ್ಕಂಥ ಶೋಧನೆಗಳು, ಸಮಸ್ಯೆಗಳು ಬಂದಾಗ ಬೈಬಲ್ನಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು ಮುಂದಿಟ್ಟುಕೊಂಡು ನಾವು ಆಲೋಚನೆ ಮಾಡ್ಬೇಕು. ಅವರು ನಡೆದಂತ ರೀತಿ, ಅವರು ಮಾತಾಡಿದಂಥ ಮಾತುಗಳು, ಅವರು ಮಾಡಿದಂಥ ಕ್ರಿಯೆಗಳು, ಅವರು ಹೇಳಿರ್ತಕ್ಕಂಥ ವಾಕ್ಯಗಳು ನಮ್ಮನ್ನೆಷ್ಟೋ ಧೈರ್ಯಪಡಿಸುವಂಥದ್ದಾಗಿದೆ. ನಮ್ಮನ್ನೆಷ್ಟೋ ದೇವರ ಬಳಿಗೆ ಹತ್ರ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ದೇವರನ್ನು ಹತ್ತಿರಕ್ಕೆ ಹೋಗುವಾಗ, ದೇವರ ಹತ್ತಿರಕ್ಕೆ ನಾವು ಹೋಗ್ಬೇಕಾದ್ರೆ ಇಂದಿನ ಭಕ್ತಾದಿಗಳನ್ನು ನಾವು ಮುಂದೆ ಇಡಬೇಕು. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಇಬ್ರಿದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ ಪ್ರಾರಂಭ ವಚನ 1, 2, 3 ಈ ವಚನಗಳನ್ನು ಓದಿಕೊಂಡು ನಾವು ಹೋಗೋಣ. ಇಬ್ರಿದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ ಪ್ರಾರಂಭನೇ ವಚನ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಾವು ರನ್ನಿಂಗ್ ನಲ್ಲಿ ನಿಂತ್ಕೊಂಡಿದ್ದೀವಿ. ಈ ಭೂಯಾತ್ರೆ ಪರಲೋಕಕ್ಕೆ ಸೇರುವುದಕ್ಕಾಗಿ, ಗುರಿ ಮುಟ್ಟುವುದಕ್ಕಾಗಿ ರನ್ನಿಂಗ್ ರೈಸ್. ಇದು ರನ್ನಿಂಗ್, ಓಟ, ಹೋರಾಟ. ನಾವು ಪರಲೋಕ ಸೇರಬೇಕು ಅಂದ್ರೆ ನಮ್ಮ ಮುಂದೆ ಯೇಸು ಕ್ರಿಸ್ತನನ್ನು ಇಟ್ಕೊಳ್ಬೇಕಂತೆ, ನಮ್ಮ ಹಿಂದೆ ಭಕ್ತಾದಿಗಳ ಚರಿತ್ರೆ ನೋಡ್ಬೇಕಂತೆ. ಆ ಭಕ್ತಾದಿಗಳು ನಡೆದಂತ ವಿಧಾನಗಳನ್ನು ನಾವು ಕಲಿಬೇಕಂತೆ. ಅವರು ಮಾಡಿರ್ತಕ್ಕಂಥ ತ್ಯಾಗವನ್ನು ನಾವು ಕಲಿಬೇಕಂತೆ. ಅದಕ್ಕಾಗಿ ನಮ್ಮನ್ನು ಪಾಪದಲ್ಲಿ ಸಿಕ್ಕಾಕ್ಸುವಂತ ಸಣ್ಣ ಪುಟ್ಟ ಆಲೋಚನೆಗಳನ್ನು ತೆಗೆದಿಟ್ಟುಕೊಂಡು ಭಯಭಕ್ತಿಯುಳ್ಳವರಾಗಿ, ನೀತಿವಂತರಾಗಿ ನಡೆದುಕೊಳ್ಳುವವರಾಗಿರಬೇಕು. ಇದು ನಾವು ಕಲಿಬೇಕು. ಅದಕ್ಕೆ ಯೇಸು ಕ್ರಿಸ್ತನನ್ನು ದೃಷ್ಟಿ ಇಟ್ಟುಕೊಂಡು ಹೋಗ್ಬೇಕಂತೆ. ವಾಕ್ಯ ಹೇಳ್ತಾ ಇದೆ, ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಆತನಿಗೆ ಬರ್ತಕ್ಕಂಥ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡನಂತೆ. ಯಾವುದಕ್ಕೋಸ್ಕರ? ಮುಂದೆ ಇಟ್ಟಿರುವ ಸಂತೋಷಕ್ಕಾಗಿ, ಪರಲೋಕ
ಪರಲೋಕಕ್ಕಾಗಿ. ನಾನು ಪರಲೋಕ ಸೇರಬೇಕು ಅಂತಂದ್ರೆ ಈ ಜೀವನದಲ್ಲಿ ಸಹಜವಾಗಿ ಎಲ್ಲವೂ ಸಂಭವಿಸುತ್ತವೆ. ಸುಖ ದುಃಖಗಳಿರ್ತವೆ, ಕಷ್ಟ ನೋವಿರುತ್ತೆ, ಎಲ್ಲ ಇರುತ್ತೆ. ಅದೆಲ್ಲವನ್ನು ಅನುಭವಿಸಿ ನಾನು ಪರಲೋಕ ಸೇರಬೇಕಂತೇಳಿ ಯೇಸು ಕ್ರಿಸ್ತನು ಪರಲೋಕ ಸೇರಿಕೊಂಡು ದೇವರ ಬಲಗಡೆಯಲ್ಲಿ ಕುಂತಿದ್ದಾನೆ ಅಂತಕ್ಕಂಥ ವಿಷಯ ನಮಗೆ ಕಂಡು ಬರ್ತಾ ಇದೆ. ಪ್ರಿಯರೇ, ನಾವು ದೇವರ ಆಜ್ಞೆಗಳನ್ನು ಪೂರೈಸುವಂತವರಾಗಿರ್ಬೇಕು. ದೇವರ ಆಜ್ಞೆಗೆ ನಾವು ಒಳಪಡುವಂತವರಾಗಿರ್ಬೇಕು. ದೇವರು ಹೇಳಿದ ಮಾತನ್ನು ನಾವು ಕೇಳಿಕೊಂಡು ಹೋದರೆ ಅವತ್ತಿನ ದಿನದಲ್ಲಿ ನಡೆದಿರತಕ್ಕಂಥವರ ಭಕ್ತಿಯನ್ನು ನಾವು ನೋಡುವಾಗ ನಮಗೆ ಎಲ್ಲಿಲ್ಲದ ಧೈರ್ಯ, ಎಲ್ಲಿಲ್ಲದ ಚೈತನ್ಯ, ಎಲ್ಲಿಲ್ಲದ ಒಂದು ಉರುಪು ಅಂತಕ್ಕಂಥದ್ದು ನಮ್ಮಲ್ಲಿ ಬರುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನಮ್ಮನ್ನು ಮುಂದೆ ನಡೆಸುವಾತನು ಆತನೇ ಆಗಿರುವುದರಿಂದ ಆತನ ಮೇಲೆ ನಮ್ಮ ಭಾರವನ್ನು ಹಾಕಿಕೊಂಡು ಜೀವನ ಮಾಡಬೇಕಂತ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ನಾವು ಕ್ರೈಸ್ತರಾಗಿರುವುದರಿಂದ, ಕ್ರಿಸ್ತನ ಅನುಯಾಯಿಗಳಾಗಿರುವುದರಿಂದ, ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೆದು ದೇವರ ಹೇಳಿದ ಹಾಗೆ ನಾವು ಸಂತೋಷದಿಂದಲೂ ಬಹು ತಾಳ್ಮೆಯಿಂದಲೂ ಹೆಜ್ಜೆ ಹಾಕುತ್ತಾ ಎಲ್ಲವನ್ನ ಎದುರಿಸುತ್ತಾ ನಾವು ನಮ್ಮ ಮುಂದೆ ಇಟ್ಟಿರೋ ಓಟವನ್ನು ಕಡೆಗಣಿಸಬೇಕಾಗಿದೆ. ಅದಕ್ಕೆ ಭಕ್ತಾದಿಗಳನ್ನ ನೋಡ್ರಿ, ನಿಮಗೆ ಧೈರ್ಯ ಬರ್ತಾ ಅಂತ. ಪ್ರಾರಂಭ ಶತಮಾನದಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಆ ಧೈರ್ಯ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಅವರು ಮಾತಾಡುವಂತ ಮಾತುಗಳು, ಅವರು ಮಾಡಿದಂತ ಕಾರ್ಯಗಳು ಅದ್ಭುತ ಪ್ರಿಯರೇ. ಆಶ್ಚರ್ಯಕರವಾದಂತ ರೀತಿಯಲ್ಲಿ ಅವರು ಮಾತಾಡಿದ ಮಾತುಗಳನ್ನು ನಮ್ಮ ಅವ್ರ ಜೀವನದಲ್ಲಿ ನಾವು ನೋಡ್ತು ಪ್ರಿಯರೇ. ಒಂದ್ಸಲ ನಾವು ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನವನ್ನು ಒಂದ್ಸಲ ಓದಿಕೊಳ್ಳೋಣ. 4ನೇ ಅಧ್ಯಾಯ 13ನೇ ವಚನ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇದಕ್ಕಿಂತ ಮೊದಲಾಗಿ ನಾವು ಪ್ರಾರಂಭ ವಚನದಿಂದ 12 ವಚನಗಳವರೆಗೆ ನಾವು ಓದ್ಕೊಂಡ್ರೆ ಮನೆ ಕುಂತಬೋದ್ರಿ. ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಆಶ್ಚರ್ಯಕರವಾದಂತ ಮಾತುಗಳು. ಅವರು ಏನಾದರೂ ನೋಡಿದರು, ಏನಾದರೂ ಕಂಡಿದರು, ಅದನ್ನು ಪ್ರಜೆಗಳ ಮಧ್ಯದಲ್ಲಿ ನಿಂತುಕೊಂಡು ಧೈರ್ಯವಾಗಿ ಮಾತಾಡುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವರಿಗೆ ಇಷ್ಟೊಂದು ಧೈರ್ಯ ಎಲ್ಲಿ? ಸಾಯಿಸ್ತಾರ ಅನ್ನೋದು ಗೊತ್ತು, ಹೊಡಿತಾರ ಅನ್ನೋದು ಗೊತ್ತು. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾನೆ, ನನಗೇ ಈ ಲೋಕ ಹಿಂಸೆ ಕೊಡ್ತದ, ನಿಮ್ಮನ್ನ ಬಿಡಲ್ಲ. ನೀವು ಯಾಕಂದ್ರೆ ಲೋಕದವರಲ್ಲ, ನೀವು ನನ್ನವರಾಗಿರುವುದರಿಂದ ನಿಮ್ಮನ್ನು ಚಿತ್ರಹಿಂಸೆಗೆ ಒಳ ಮಾಡ್ತದ, ನಿಮ್ಮನ್ನು ಶೋಧಿಸ್ತದೆ ಈ ಲೋಕ ಅಂತೇಳಿ 12 ಮಂದಿ ಶಿಷ್ಯರಿಗೆ ಮೊದಲೇ ಹೇಳಿದ್ದಾನೆ. ಆದ್ರೂ ಕೂಡ ಅವರ ಧೈರ್ಯ ಅಂತದಂದ್ರೆ, ಏನೇ ಆದರೂ ಪರವಾಗಿಲ್ಲ, ನಾವು ದೇವರ ಕುರಿತು ಮಾತಾಡ್ಬೇಕು. ಏನೇ ಆದ್ರೂ ಪರವಾಗಿಲ್ಲ, ದೇವರ ಸ್ವಾರ್ಥೆಯನ್ನು ಮಾಡಬೇಕು. ನಮ್ಮನ್ನ ಚಿತ್ರಹಿಂಸೆ ಮಾಡಿದ್ರು ಪರವಾಗಿಲ್ಲ, ಯೇಸು ಕ್ರಿಸ್ತನ ಮರಣವನ್ನು, ಆತನ ತ್ಯಾಗವನ್ನು ಉನ್ನತವಾದಂತ ಸ್ಥಾನದಲ್ಲಿಟ್ಟು ನಾವು ಮಾತಾಡಬೇಕು ಅನ್ನಂತ ಒಂದು ಧೈರ್ಯ ನೋಡ್ರಿ ಅವ್ರಿಗೆ ಪ್ರಿಯರೇ. ನಿಜವಾಗ್ಲೂ ಅವ್ರ ಧೈರ್ಯ ಮೆಚ್ಚಬೇಕಾದಂಥದ್ದು. ಯಾಕಂದ್ರೆ ಕ್ರೈಸ್ತರಾಗಿದ್ದ ಮೇಲೆ ಮಾಡ್ತಕ್ಕಂಥ ಕಾರ್ಯಗಳು ಇವೇ ಪ್ರಿಯ. ಎದುರ್ಕೊಳ್ಳೋದು, ಏಡಿತನ, ಭಯ ಅಂತಕ್ಕಂಥದ್ದು ಇವ್ಯಾವ ನಮ್ಮಲ್ಲಿ ಇರಬಾರದು. ನಾವು ನಿಜ ಕ್ರೈಸ್ತರು ಆಗಿರುವುದರಿಂದ ನಿಜ ಜೀವನದಲ್ಲಿ ಬೈಬಲ್ನಲ್ಲಿ ಇರ್ತಕ್ಕಂಥ ವಾಕ್ಯಗಳು ನಮಗೆ ಕಾಣಬೇಕು, ನಮ್ಮ ಜೀವನದಲ್ಲಿ ಕಾಣಬೇಕು. ನಮ್ಮ ಜೀವನದಲ್ಲಿ ನಾವು ನೋಡ್ಬೇಕು. ಇನ್ನೊಬ್ಬರ ಆ ವಚನಗಳು ನಮ್ಮ ಜೀವನದಲ್ಲಿ ನೋಡ್ಬೇಕು. ಈ ವಾಕ್ಯ ಹೇಳ್ತಾ ಇದೆ, ಹಿಂಗಿದ್ದಾರೆ ಇವರು, ಈ ತರ ನಡೀತಾರೆ, ಈ ತರ ಮಾತಾಡ್ತಾರೆ, ಈ ತರ ಇದ್ದಾರೆ ಅಂತ ಆ ಮಾತುಗಳು ಅನೇಕ ಜನರ ಕಡೆಯಿಂದ ನಮಗೆ ಬರಬೇಕು. ಅದು ನಿಜ ಜೀವನದಲ್ಲಿ ನಾವು ವಾಕ್ಯದ ಪ್ರಕಾರ ಬದುಕಿದಾಗ ಮಾತ್ರ ಬರೋದಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕೆ ಅವರು ಎಂತ ಧೈರ್ಯ ಅಂದ್ರೆ, ಆ ವಚನ ನೋಡಿದಾಗ ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ
ಅವರು ಶಾಸ್ತ್ರಾಭ್ಯಾಸ ಮಾಡದೆ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟು ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದು 19ನೇ ವಚನವನ್ನು ನೋಡೋಣ ಪ್ರಿಯ. ಅವ್ರು ಗದರಿಸ್ತಾರ, ಎಲ್ಲಾರು ಸೇರಿ ಅವ್ರನ್ನ ಗದರಿಸ್ತಾರ. ಏನಂತ ಗದರಿಸ್ತಾರ ಅಂದ್ರೆ 15ನೇ ವಚನದಲ್ಲಿ, ಆಮೇಲೆ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರೆಂದು ಅವರಿಗೆ ಅಪ್ಪಣೆ ಕೊಟ್ಟು, ಈ ಮನುಷ್ಯರಿಗೆ ನಾವೇನು ಮಾಡೋಣ? ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯ ಇವರ ಮೂಲಕ ನಡೀತೆಂದು ಯೆರೂಸಲೇಮಿನಲ್ಲಿ ವಾಸ ಮಾಡುವವರೆಲ್ಲರಿಗೂ ಗೊತ್ತಾಗಿದಷ್ಟೇ. ಅದು ಆಗಲಿಲ್ಲವೆನ್ನುವುದಕ್ಕೂ ಆಗದು. ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯಾರು ಸಂಗಡ ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ರಿಗೊಬ್ಬರು ಮಾತಾಡಿಕೊಂಡ್ರು. ಯಾವ ಸ್ಥಿತಿಗೆ ಬಂದಿದೆ ಅಂತ ಆಲೋಚನೆ ಮಾಡಿದ್ರೆ, ಅವತ್ತು ಕ್ರೈಸ್ತರ ಸಮಾಜ ಯೇಸು ಸ್ವಾಮಿ ಹೆಸರಿಟ್ಟು ಮಾತಾಡಬಾರದು. ಇವತ್ತಿನ ಸಮಾಜ ಕೂಡ ಯೇಸು ಕ್ರಿಸ್ತನ ಹೆಸರಿಟ್ಟು ಮಾತಾಡಬಾರದು, ಯೇಸು ಕ್ರಿಸ್ತನ ಸುವಾರ್ತೆ ಮಾಡಬಾರದು, ಎಲ್ಲಿ ಪ್ರಚಾರ ಮಾಡಬಾರದು ಅನ್ನಂತ ಹಲವಾರು ಆಟಂಕಗಳು ಪ್ರಪಂಚದಲ್ಲಿ ನಾವು ಕಾಣ್ತಾ ಇದೀವಿ. ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲ ರಾಷ್ಟ್ರಗಳಲ್ಲಿ, ಎಲ್ಲ ದೇಶಗಳಲ್ಲಿ ಸಹಜವಾಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಯೇಸುವಿನ ನಾಮ ಎತ್ತಿ ಮಾತಾಡಬಾರದು ಅಂತ ಕಡಖಂಡಿತವಾಗಿ ವಿರೋಧಿಸುವಂತವರು ಸಮಾಜದಲ್ಲಿ ಅವತ್ತಿಗೂ ಇವತ್ತಿಗೂ ಇದ್ದಾರೆ ಪ್ರಿಯರೇ, ಅವತ್ತಿಗೂ ಇವತ್ತಿಗೂ ಇದ್ದಾರೆ. ಆದರೂ ಅವತ್ತಿಗೂ ಇವತ್ತಿಗೂ ಕೂಡ ಧೈರ್ಯದಿಂದ ಮಾತಾಡುವಂತವರಿದ್ದಾರೆ, ಅವಸರ ಆದರೆ ಒಡಿಸ್ಕೊಳ್ಳೋರಿದ್ದಾರೆ, ಮುಗಿಸ್ಕೊಳ್ಳೋರಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ದೇವರ ವಾಕ್ಯ. ಏನಿದೆ ದೇವರ ವಾಕ್ಯ? ನಮ್ಮನ್ನು ಪರಲೋಕ ಎಂದು. ನಾವು ಪರಲೋಕಕ್ಕೆ ಹೋಗ್ತೀವಿ. ನಾವು ಹಿಂಸೆಗೆ ಗುರಿ ಆದ್ರೆ ಪರಲೋಕಕ್ಕೆ ಹೋಗ್ತೀವಿ. ನಾವೀ ಕಷ್ಟಪಟ್ಟರೆ ಪರಲೋಕಕ್ಕೆ ಹೋಗ್ತೀವಿ. ನಾವು ಈ ಶ್ರಮ ಅನುಭವಿಸಿದ್ರೆ ಪರಲೋಕಕ್ಕೆ ಹೋಗ್ತೀವಿ ಅನ್ನಂತ ಒಂದು ಜಿದ್ದು ಅಪೋಸ್ತಲರ ಕಾಲದಲ್ಲಿ ಕಾಣ್ತಾ ಇದ್ದೀವಿ ಪ್ರಿಯರೇ, ಇವತ್ತಿಗೂ ಕಾಣ್ತಾ ಇದ್ದೀವಿ ಕ್ರೈಸ್ತರಲ್ಲಿ. ಅಂತ ಕ್ರೈಸ್ತರು ಬೇಕಾಗಿದ್ದಾರೆ. ಯಾರೋ ಏನೋ ಅಂದ್ರೆ ಯೇಸು ಸ್ವಾಮಿಗೆ ದೂರ ಆಗೋದು, ಯಾರೋ ಏನೋ ಬೈದ್ರೆ ಬೈಬಲ್ ಓದೋದು ಬಿಡೋದು, ಯಾರೋ ಏನೋ ಮಾತಾಡಿಲ್ಲ ಅಂದ್ರೆ ದೇವರಿಗೆ ದೂರ ಇದ್ದು ಚರ್ಚ್ಗೆ ಹೋಗ್ಲಾರ್ದಂಗಿರೋದು. ಇದೆಲ್ಲ ಸೈತಾನನ ಮಕ್ಕಳು ಮಾಡುವಂಥದ್ದು, ದೇವರ ಮಕ್ಕಳೆಲ್ಲ ಮಾಡೋದು. ದೇವರ ಮಕ್ಕಳು ಆ ಥರ ಮಾಡಲ್ಲ. ದೇವರ ಮಕ್ಕಳು ಏನ್ ಮಾಡ್ತಾರಂದ್ರೆ, ಎಲ್ಲಿ ಬೇಡ ಅಂತಾರೋ, ಯಾರು ಬೇಡ ಅಂತಾರೋ ಅವ್ರ ಮುಂದೆ ಹೋಗಿ ವಾಕ್ಯವನ್ನು ಮಾತಾಡಿ ಅವರಿಗೆ ಪರಿಜ್ಞಾನವನ್ನು ನೀಡುವಂತವರಾಗಿದ್ದಾರೆ. ಅದಕ್ಕಾಗಿ ಅವರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಪ್ರಿಯರೇ. 19ನೇ ವಚನ ನೋಡೋಣ. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ, ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರುವುದಿಲ್ಲ. ನೀವು ನಮ್ಮನ್ನು ಬಾಯಿ ಬಂಧಿಸಿದರು, ನಮ್ಮನ್ನು ಸೆರೆಯಲ್ಲಿ ಹಾಕಿದರು, ನಮ್ಮನ್ನು ಕೊರಡೆಗಳಿಂದ ಹೊಡಿಸಿದರು. ನೀವೇನು ಮಾಡಿದ್ರು ಕೂಡ ನಮಗೆ ಕಂಡಿದ್ದು, ನಾವು ಕಿವಿಯಾರ ಕೇಳಿದ್ದು ಮಾತ್ರ ಹೇಳೋದು ಬಿಡೋದಿಲ್ಲ. ಅದೆಂತ ಧೈರ್ಯ ಪ್ರಿಯರೇ. ಅವರ ಭಕ್ತಿ ಅವರಿಗೆ ಅಷ್ಟೊಂದು ಧೈರ್ಯ ತಂದು ಕೊಟ್ಟಿದೇನ? ಅವರ ಭಕ್ತಿ ಅವರಿಗೆ ಅಷ್ಟೊಂದು ಧೈರ್ಯ ತಂದು ಕೊಟ್ಟಿದ್ದೀನ? ಇವತ್ತು ಅಂಶದ ಹೆಸರು ಹೇಳಿಲ್ಲ ಅಲ್ಲ ನಾನು ನಿಮಗೆ. ನಿನ್ನ ಭಕ್ತಿ ನಿನಗೆ ಧೈರ್ಯ ತಂದಿಡುವುದಾ? ನಿಜವಾಗಲೂ ನಿನ್ನಲ್ಲಿ ಭಕ್ತಿ ಅಂತಕ್ಕಂತಿದ್ದರೆ ಧೈರ್ಯವಂತನಾಗಿ ಬದುಕ್ತಿ ಅಂತ ವಾಕ್ಯ ಹೇಳ್ತಾ ಇದೆ. ಯಾಕೆ ಅವ್ರಿಗೆ ಅಷ್ಟು ಧೈರ್ಯ? ಹೇಳ್ತಾ ಇದ್ದಾರೆ, ನಾವು ಕಂಡಿದ್ದನ್ನು, ನೋಡಿದ್ದನ್ನು, ಕೇಳಿದ್ದನ್ನು ನಾವು ಮಾತಾಡದೆ ಇರುವುದಕ್ಕೆ ಆಗಲ್ಲ. ನಾವು ದೇವ್ರ ಮಾತು ಕೇಳ್ಬೇಕಾ? ನಿಮ್ಮ ಮಾತು ಕೇಳ್ಬೇಕಾ? ನಿಮ್ಮ ಮಾತು ಕೇಳಿ ಸುವಾರ್ತೆಯನ್ನು ಬಿಟ್ರೆ, ನಿಮ್ಮ ಮಾತನ್ನು ಕೇಳಿ ವಾಕ್ಯ ಹೇಳೋದು ಬಿಟ್ರೆ, ನಿಮ್ಮ ಮಾತನ್ನು ಕೇಳಿ ನಾನು ದೇವರಿಗೆ ದೂರ ಆದ್ರೆ ನರಕಕ್ಕೆ ಹೋಗೋದು ನಾನು. ನಿನ್ನ ಮಾತು ಕೇಳಿದ್ರೆ ನರಕಕ್ಕೆ ಹೋಗೋದು ನಾನು. ಅದೇ ದೇವರ ಮಾತು ಕೇಳಿದ್ರೆ ಪರಲೋಕಕ್ಕೆ ಹೋಗೋದು ನಾನು. ಪರಲೋಕ ಕೊಡುವುದು ದೇವರು, ನರಕ ಕೊಡುವುದು ದೇವರು ಆಗಿರುವುದರಿಂದ ನಾವೆಲ್ಲರೂ ಕೂಡ ದೇವರ ಮಾತು ಕೇಳ್ಬೇಕಾ, ನಿಮ್ಮ ಮಾತು ಕೇಳ್ಬೇಕಾ? ಅದು ಕೇಳ್ತಾ ಇದ್ದಾರೆ. ಕಂಡು ಕೇಳಿದ್ದನ್ನು ನಾವು ಮಾತಾಡದೆ
ಇರಲಾರೆವು. ನಾವೇನು ಕಂಡಿವೋ ಯೇಸು ಸ್ವಾಮಿನದು ಆತ ಮಾಡಿರ್ತಕ್ಕಂಥ ತ್ಯಾಗ ಅಂತದೋ ನಮಗೆಲ್ಲ ಗೊತ್ತಾಗಿದೆ. ಯಾರಲ್ಲಿ ನಿತ್ಯ ಜೀವ ಸಿಗುತ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆಯೋ ಅದನ್ನ ನಾವು ಬಿಡಕ್ಕಾಗಲ್ಲ. ಅದನ್ನ ಪ್ರಚಾರ ಮಾಡೋಕೆ ನಿಲ್ಲಕ್ಕೂ ಆಗಲ್ಲ. ಪ್ರಚಾರ ಮಾಡ್ತಾನೇ ಇರ್ತೀವಿ ಅಂತ, ಪ್ರಚಾರ ಮಾಡ್ತಾನೇ ಇರ್ತೀವಿ. ಅದು ಪ್ರಿಯ ಧೈರ್ಯ ಅಂದ್ರೆ. ಧೈರ್ಯ ಅಂದ್ರೆ ಆಗಿರ್ಬೇಕು. ನಾವು ಮುದುರ್ಕೊಂಡಿರ್ತಕ್ಕಂಥ ಕೋಳಿ ತರ ಇರಬಾರ್ದು. ರೋಗ ಬಂದಂತ ಕೋಳಿ ತರ ನಾವ್ ಇರಬಾರ್ದು. ನಾವು ಇವತ್ತಿನ ದಿನದಲ್ಲಿ ಕ್ರೈಸ್ತರಾಗಿ ಇದ್ದುಕೊಂಡು 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ನಾವು ದೇವರನ್ನ ಆರಾಧನೆ ಮಾಡುವಂತವರ ಆದ್ರೆ ಅದು ಸರಿಯಾದಂತ ರೀತಿಯಲ್ಲಿ ಭಕ್ತಿ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರ. ಯಾಕಂದ್ರೆ ನಾವು ಹೊರಗಡೆ ಹೋದ್ರೆ ನಮ್ಮಲ್ಲಿ ಭಕ್ತಿ ಎಷ್ಟಿದೆ ಎಂಬುದು ಗೊತ್ತಾಗದು. ನಾವು 4 ಜನ ಹತ್ರ ಮಾತಾಡುವಾಗ ನಮ್ಮ ಮಾತುಗಳು ದೇವರ ಮಾತು ಆಗಿದ್ದಾಗ ನಮ್ಮಲ್ಲಿ ಎಂತ ಭಕ್ತಿ ಅಂತಕ್ಕಂಥದ್ದು ಗೊತ್ತಾಗದು. ಓ, ಈ ಭಕ್ತಿಯಿಂದ ಇವರಿಗೆ ಇಷ್ಟೊಂದು ಧೈರ್ಯನಾ, ಇವರು ಮಾತಾಡುವಂತ ಮಾತುಗಳು ಎಷ್ಟು ಧೈರ್ಯ ತುಂಬಿದೆ, ಇದಕ್ಕೆಲ್ಲ ಕಾರಣ ಏನು, ಎಲ್ಲಿಂದ ಬಂತು ಇವರಿಗೆ ಭಕ್ತಿ. ತಮ್ಮ ಭಕ್ತಿಯನ್ನು ಬಿಟ್ಟುಕೊಳ್ಳಿಲ್ಲ ಪ್ರಿಯರೇ. ಸಾವು ಬರುವ ತನಕ, ಕೊನೆ ಉಸಿರಿಳಿಯುವ ತನಕ ಭಕ್ತಿಯನ್ನು ಬಿಟ್ಟುಕೊಳ್ಳಿಲ್ಲ ಪ್ರಿಯರವರು. ಅದ್ಭುತವಾಗಿ ದೇವರ ವಾಕ್ಯವನ್ನು ನಿಜವಾಗ್ಲೂ ಅವರು ಪ್ರಚಾರ ಮಾಡಿರ್ತಕ್ಕಂಥ ಭಕ್ತರಾಗಿದ್ದಾರೆ. ಅವರು ಸಾವು ತನ್ನ ತೆರೆ ಮೇಲೆ ಬಂದರೂ ಕೂಡ ತಲೆಯನ್ನು ಒಡ್ಡಿ ಶಿರಚ್ಛೇದನ ಮಾಡಿಕೊಂಡ್ರೆ ಹೊರತು ತಮ್ಮಲ್ಲಿರ್ತಕ್ಕಂಥ ಭಕ್ತಿಯನ್ನು ವ್ಯರ್ಥಗೊಳಿಸಿಕೊಳ್ಳಲಿಲ್ಲ. ಆದ್ರೆ ಇವತ್ತೇನೋ ಕ್ರೈಸ್ತರು, ನಾಮಕಾರ್ಧ ಕ್ರೈಸ್ತರು, ವಾಕ್ಯ ಹೇಳಕ್ ಬರಲ್ಲ, ವಾಕ್ಯ ಮಾತಾಡಕ್ ಬರಲ್ಲ, ವಾಕ್ಯ ಹೇಳಂದ್ರೆ ಹೋಗಲ್ಲ, ಸುವಾರ್ತಿಗೆ ಹೋಗಂದ್ರೆ ಹೋಗಲ್ಲ, ಏನು ಮಾಡಲ್ಲ. 4 ಗೋಡೆಗಳಿಗೆ ಅಂಕಿತವಾಗಿದ್ದಾರೆ, ಸಭೆಗೆ ಅಂಕಿತವಾಗಿದ್ದಾರೆ. ಆ ಸಭೆಯಲ್ಲಿ 4 ಮಾತು ಕೇಳ್ತಾರ, ತಮ್ಮ ಮನೆಗಳಿಗೆ ಹೋಗ್ತಾರ, ಸ್ವಂತ ಕಾರ್ಯಗಳನ್ನು ಮಾಡಿಕೊಳ್ಳುವಂತವ್ರಾಗಿದ್ದಾರೆ. ಮತ್ ನಿನ್ನ ಭಕ್ತಿಯಲ್ಲಿ ಹೇಗೆ ತೋರಿಸ್ಕೊಡ್ತೀಯ? ನಿನ್ನ ಭಕ್ತಿನ ಹೇಗೆ ತೋರಿಸ್ಕೊಡ್ತೀಯ? ನೀನು ದೇವರಲ್ಲಿ ನಂಬಿಕೆ ಇದೆ ಅಂತ ಹೇಳಿ ನೀನು ಹೇಗೆ ತೋರಿಸ್ಕೊಡ್ತೀಯ? ನೀನು ಒಬ್ಬನ ಕೇಳಿದ ಪ್ರಿಯರೇ, ಒಬ್ಬನ ಕೇಳಿದ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ಒಂದು ಮಾತನ್ನು ನೋಡೋಣ ಪ್ರಿಯರೇ. 18ನೇ ವಚನ ಅಥವಾ 17ನೇ ವಚನದಿಂದ ಓದ್ಕೊಳ್ಳೋಣ. 2ನೇ ಅಧ್ಯಾಯ 16ರಿಂದ ಓದ್ತೀರಾ? ಆಹಾರವು ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿಯಿಂದ ಕಾಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರಿ ಮಾತು ಹೇಳಿದ್ರೆ ಪ್ರಯೋಜನವೇನಂತ ಹೇಳಿ, ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಈಗಲ್ಲವಾದರೆ ಒಬ್ಬ ಮನುಷ್ಯನು ನನಗೆ ನಂಬಿಕೆ ಉಂಟು, ನಿನಗೆ ಕ್ರಿಯೆಗಳುಂಟು, ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು. ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ. ಒಂದು ಪ್ರಶ್ನೆ ಮಾಡಿದ ಪ್ರಿಯರೇ, ನೀನ್ ನಂಬಿದ್ದಲ್ಲಪ್ಪ ದೇವ್ರನ್ನ, ಕ್ರಿಯೆಗಳೇ ನಿನ್ನಲ್ಲಿಲ್ಲ, ನನಗೆ ಕ್ರಿಯೆಗಳಿದಾವೆ, ನಾನು ಕ್ರಿಯೆಗಳ ಮುಖಾಂತರ ದೇವ್ರನ್ನ ಎಷ್ಟು ನಂಬಿನ ಅಂತ ತೋರಿಸ್ಕೊಡ್ತೀನಿ. ನಿನ್ನ ಕ್ರಿಯೆಗಳಿಲ್ಲದೆ ನೀನ್ ಎಷ್ಟು ನಂಬಿದೆ ಅಂತ ತೋರಿಸ್ಕೊಡು ಅಂದ. ಇದಕ್ಕೇನು ಉತ್ತರ ಕೊಡ್ತೀರಾ? ಏನು ಉತ್ತರ ಕೊಡ್ತೀರಾ? ಕ್ರಿಯೆಗಳಿಲ್ಲದ ನಂಬಿಕೆ ಅಲ್ಲ ಅಂತ ಪ್ರಿಯ. ಅಂದ್ರೆ ನಾವು ದೇವರನ್ನ ನಂಬಿದ ಮೇಲೆ ದೇವರ ವಾಕ್ಯವನ್ನು ಸಾರುವಂತವರಾಗಬೇಕು, ಹೊರಗಡೆ ಹೋಗ್ತಾ ಇರಬೇಕು, ಅನೇಕರನ್ನು ರಕ್ಷಣಾ ಮಾರ್ಗದಲ್ಲಿ ನಡೆಸಬೇಕಾಗಿದೆ. ಅದು ತಿಳಿಬೇಕು ನಮಗೆ. ಅದೇನು ಗೊತ್ತಿಲ್ಲದೆ ನಾವು ಕೇವಲ ನಂಬಿಕೆಂಡಿನಿ, ದೇವ್ರ ನಂಬಿನಿ ಅಂತಂದ್ರೆ ಪ್ರಯೋಜನ ಇಲ್ಲ ಅಂತ ಪ್ರಿಯರೇ, ಪ್ರಯೋಜನ ಇಲ್ಲ. ಕ್ರಿಯೆಗಳ ಮುಖಾಂತರ ನಂಬಿಕೆ ಇರುತ್ತಂತ. ನಂಬಿಕೆ ಇತ್ತಂದ್ರು ನಂಬಿಕೆ ಜೊತೆಗೆ ಏನಿರ್ಬೇಕಂತ, ಏನಿರ್ಬೇಕು? ಯಾರಾದ್ರೂ ಮಾತಾಡಿ. ಯಾರು ಕೇಳಿಸ್ತಾ ಇಲ್ವಾ? ಕ್ರಿಯೆಗಳಿರ್ಬೇಕು. ಯಾರು ಕೇಳಿಸ್ತಾ ಇಲ್ವಾ ನನ್ನ ಮಾತು? ಯಾರಿಲ್ಲ, ಯಾರಿಲ್ಲಲ್ಲ.
ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದು ವ್ಯರ್ಥ. ವ್ಯರ್ಥ ಅಂತದು. ಕ್ರಿಯೆಗಳ ಮುಖಾಂತರನೇ ನಂಬಿಕೆಯನ್ನ ವ್ಯಕ್ತಪಡಿಸ್ಕೊಳ್ಬೇಕಂತೆ. ಅಬ್ರಹಾಮನು ಕ್ರಿಯೆಗಳ ಮುಖಾಂತರ ನಾನು ದೇವ್ರು ನಂಬಿನಿ ಅಂತ ಹೇಳಿ ತೋರಿಸ್ಕೊಂಡ. ಇಸಾಕು ಕ್ರಿಯೆಗಳ ಮುಖಾಂತರ ನಾನು ದೇವ್ರು ನಂಬಿನಿ ಅಂತ ಹೇಳಿ ತೋರಿಸ್ಕೊಂಡ. ಯಾಕೋಬನ ಕ್ರಿಯೆಗಳ ಮುಖಾಂತರ ನಾನು ದೇವ್ರು ನಂಬಿನಿ ಅಂತ ತೋರಿಸ್ಕೊಂಡ್ರು. ಅಪೊಸ್ತಲರು ತಮ್ಮ ಕ್ರಿಯೆಗಳ ಮುಖಾಂತರ, ತಾವು ಮಾಡಿದ ತ್ಯಾಗದ ಮುಖಾಂತರ, ಸುವಾರ್ತೆ ಮುಖಾಂತರ ನಾವು ದೇವ್ರನ್ನ ನಂಬಿದೀವಿ ಅನ್ನಂತ ರೀತಿಯಲ್ಲಿ ಅವರು ತೋರಿಸ್ಕೊಂಡ್ರು. ಮತ್ತೆ ಈ 21ನೇ ಶತಮಾನದಲ್ಲಿ ಇರ್ತಕ್ಕಂಥ ಕ್ರೈಸ್ತರು ಯಾವ ರೀತಿ ತೋರಿಸ್ಕೊಳ್ಬೇಕು? ಅದೇ ಕ್ರಿಯೆಗಳಿಂದಲೇ ತೋರಿಸ್ಕೊಳ್ಬೇಕು. ಅದೇ ಕ್ರಿಯೆಗಳಿಂದಲೇ ತೋರಿಸ್ಕೊಳ್ಬೇಕು. ಒಂದು ವೇಳೆ ಕ್ರಿಯೆಗಳು ಇಲ್ಲ ಅಂದ್ರೆ ಅದು ವ್ಯರ್ಥ ಅಂತೆ. ನಂಬಿಕೆ ಮಾತ್ರ ಇದ್ರೆ ಪ್ರಯೋಜನ ಇಲ್ಲ ಅಂತ 19ನೇ ವಚನದಲ್ಲಿ ಹೇಳ್ತಾನೆ. 19ನೇ ವಚನ, ದೇವರು ಒಬ್ಬನೇ ಎಂದು ನೀನು ನಂಬುವುದು, ಹಾಗೆ ನಂಬುವುದು ಒಳ್ಳೆದು. ದೇವರು ಒಬ್ಬನೇ ಅಂತ ನೀನು ನಂಬುವವನು ಅದು ಒಳ್ಳೆದು. ನಂಬಿದೀಯಾ? ದೇವರು ಒಬ್ಬನೇ ಅಂತ ನಂಬಿದೀಯಾ? ಎಲ್ಲಾರು ನಂಬಿದ್ದಾರೆ. ದೇವರು ಒಬ್ಬನೇ ಅಂತ ಎಲ್ಲಾರು ನಂಬಿದ್ದಾರೆ. ಒಳ್ಳೇದಂದಿದ್ದಾನೆ, ಅದು ಒಳ್ಳೇದೇ, ಬೇಸ್. ಆದ್ರೆ ದೆವ್ವಗಳು ಕೂಡ ಹಾಗೆಯೇ ನಂಬಿ ಎದುರಿ ನಡುಗುತ್ತವೆ. ಅಪ್ರಯೋಜಕನೇ. ಕ್ರಿಯೆಗಳಿಲ್ಲದ ನಂಬಿಕೆಯ ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ಆಲೋಚನೆ ಮಾಡ್ರಿ. ವ್ಯರ್ಥವಾದ ನಂಬಿಕೆ, ಕ್ರಿಯೆಗಳೇ ಇಲ್ಲದಿದ್ದರೆ ಆ ನಂಬಿಕೆ ವ್ಯರ್ಥ ಅಂತೆ. ಅದಕ್ಕೆ ನಮ್ಮಲ್ಲಿ ಧೈರ್ಯ ಬೇಕು ಪ್ರಿಯರೇ. ನಿನ್ನ ಭಕ್ತಿ ಇದ್ರೆ ಮೂಲೆಗೆ ಸೇರಲ್ಲ, ಮೂಲೆಯಲ್ಲಿ ಕುಂದ್ರಲ್ಲ. ಭಕ್ತಿನ ಕಾಪಾಡ್ಕೊಳ್ತೀಯ ನೀನಷ್ಟೇ. ಅರ್ಥ ಆಯ್ತಾ? ಭಕ್ತಿನ ಕಾಪಾಡ್ಕೊಳ್ತೀಯ ನೀನು. ಭಕ್ತಿನ ಕಾಪಾಡ್ಕೊಳ್ಬೇಕು. ಭಕ್ತಿ ಇಲ್ದಾಗ ನಂಬಿಕೆ ಇರಲ್ಲ, ನಂಬಿಕೆ ಇದ್ರೂ ಕ್ರಿಯೆಗಳಿರಲ್ಲ, ಕ್ರಿಯೆಗಳೆಲ್ಲ ನಂಬಿಕೆ ವ್ಯರ್ಥ ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ನಾವು ನಂಬಿದ ಮೇಲೆ, ದೇವರನ್ನು ನಾವು ನಂಬಿದ ಮೇಲೆ ಅದನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕು? ನಾವು ನಂಬಿದ ದೇವರು ದೊಡ್ಡವನಂತೇಳಿ ನಾವ್ ಹೇಳಿದ್ರೆ ಚೆನ್ನಾಗಿರುತ್ತಾ? ನಮ್ಮ ಎದುರಿಗಿರೋರು ಹೇಳಿದ್ರೆ ಚೆನ್ನಾಗಿರುತ್ತಾ? ನಾವು ನಂಬಿದ ದೇವರು ದೊಡ್ಡವನಂತೇಳಿ ನಾವೇ ಹೇಳಿದ್ರೆ ಚೆನ್ನಾಗಿರುತ್ತಾ? ನಮ್ಮ ಕ್ರಿಯೆಗಳನ್ನು ನೋಡಿ ಇನ್ನೊಬ್ರು ಹೇಳಿದ್ರೆ ಚೆನ್ನಾಗಿರುತ್ತಾ? ನಮ್ಮ ಕ್ರಿಯೆಗಳನ್ನು ನೋಡಿ ಇನ್ನೊಬ್ರು ಹೇಳೋದು ಚೆನ್ನಾಗಿರುತ್ತೆ ಅಲ್ಲ? ಹೋಗೋಣ ಪ್ರಿಯರೇ, ದಾನಿಯೇಲ್ ಗ್ರಂಥಕ್ಕೆ ಹೋಗೋಣ. ದಾನಿಯೇಲನು ನಮಗ್ ಗೊತ್ತು, ಶದ್ರಕ್ ಮೆಷಕ್ ಅಬೇದ್ನೆಗೋನವರು ನಮಗ್ ಗೊತ್ತು. ಅವರ ಚರಿತ್ರೆ ಒಂದ್ಸಲ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಕನಿಷ್ಠ ಅವರನ್ನು ನೋಡಿ ಆದ್ರೂ ನಮ್ಮಲ್ಲಿ ಹೆಚ್ಚಾದಂತ ಭಕ್ತಿ ಹುಟ್ಟಿ ಬರ್ತದೇನೋ ನೋಡೋಣ. ಅವರ ಜೀವನದಲ್ಲಿ ಎಷ್ಟು ಶೋಧನೆಗಳು ಎದುರಿಸಿದರು, ಎಂತ ಭಯಂಕರವಾದಂತ ಶಿಕ್ಷೆಗೆ ಒಳಗಾದರು, ಅದೆಲ್ಲ ಕೂಡ ನಮಗ್ ಗೊತ್ತುಂಟು ಪ್ರಿಯರೇ. ಶದ್ರಕ್ ಮೆಷಕನ್ನ ನೋಡೋಣ, ಹೌದಾ ಇಲ್ವಾ? ಶದ್ರಕ್ ಮೆಷಕನ್ನ ನೋಡ್ಕೊಳ್ಳೋಣ. 3ನೇ ಅಧ್ಯಾಯ ದಾನಿಯೇಲು 3ನೇ ಅಧ್ಯಾಯ, 2ನೇ ಅಧ್ಯಾಯ ಓದಿ. 2ನೇ ಅಧ್ಯಾಯದಲ್ಲಿ 47 ವಚನ ಓದೋಣ. 2ನೇ ಅಧ್ಯಾಯ 46-47 ವಚನ ಓದ್ಕೊಳ್ಳೋಣ. ರಾಜನಾದ ನೆಬೂಕದ್ನೆಚ್ಚರನು ಅಡ್ಡಬಿದ್ದು ದಾನಿಯೇಲನಿಗೆ ಒಂದು ಸಂಭವಿಸ್ತದ. ಏನದು? 2ನೇ ಅಧ್ಯಾಯದಲ್ಲಿ ಏನಾಗುತ್ತಾ ಹೇಳ್ರಿ ನೋಡೋಣ. ದಾನಿಯೇಲ ಗ್ರಂಥ 2ನೇ ಅಧ್ಯಾಯದಲ್ಲಿ ಏನ್ ನಡೀತಾ? ದಾನಿಯೇಲನಿಗೆ ಏನ್ ನಡೀತಾ ಅಂದ್ರೆ, ನೆಬೂಕದ್ನೆಚ್ಚರನಿಗೆ ಒಂದು ಕನಸು ಬೀಳ್ತಾ. ಇದೆಲ್ಲ ನಮಗ್ ಗೊತ್ತುಂಟು. ಒಂದು ಕನಸು ಬೀಳ್ತಾ, ಆ ಕನಸಿನಲ್ಲಿ ಒಂದು ದೊಡ್ಡ ಪ್ರತಿಮೆ ಇರುತ್ತಾ. ಅದು ಶಿರಸ್ಸು ಬಂಗಾರದಿಂದ, ಇದು ಹಿತ್ತಾಳೆಯಿಂದ, ಅನಂತರ ಇದು ಏನದು ಹಿತ್ತಾಳಿ, ಇದು ಬೆಳ್ಳಿ, ಇದು ಹಿತ್ತಾಳಿ, ಕೆಳಗಡೆ ಕೆಬ್ಬಣ, ಕೆಳಗಡೆ ಪೂರ್ತಿ ಕೆಳಗಡೆ ಮಣ್ಣಿನಿಂದಲೂ ಕೆಬ್ಬಣದಿಂದ ಕೂಡಿರ್ತಕ್ಕಂಥ ಪದಾರ್ಥ. ಇದು ನಮಗ್ ಗೊತ್ತು. ಈ ಕನಸಿನ ಭಾವನೆ ಅರ್ಥ ಆಗ್ಲಾರ್ದೆ ಎಲ್ಲಾರ ಕೇಳಿದ್ರು, ಎಲ್ಲರಿಗೆ ಅರ್ಥ ಆಗ್ಲಿಲ್ಲ. ದಾನಿಯೇಲ ಕೇಳಿದ. ದಾನಿಯೇಲನು ಈ ಕನಸಿನ ಭಾವನೆಯನ್ನು ಬಿಚ್ಚಿ ಹೇಳಿದಾಗ, ನಿಜವಾಗ್ಲೂ ಆ ರಾಜ ಸಂಸ್ಥಾನದಲ್ಲಿ ಜೋಯಿಸರಿದ್ದರು, ಮಾಂತ್ರಿಕರಿದ್ದರು, ಕ್ಷುದ್ರ ಶಕ್ತಿಗಳು ಇದ್ದರು, ಮತ್ತು ಅನೇಕ ರೀತಿಯಲ್ಲಿ ಮಾಟಗಾರರಿದ್ದರು. ಯಾರ ಕೈಲೇ ಕೂಡ
ಆ ಕನಸಿನ ಭಾವನೆ ಹೇಳಕ್ಕೆ ಆಗಲಾರ್ದಾಗ ದಾನಿಯೇಲ ಅದನ್ನು ವಿವರಿಸಿ ಹೇಳ್ತಾನ. ಮುಂದೆ ಭವಿಷ್ಯತ್ ಆಗ್ತಕ್ಕಂಥ ವಿಷಯನ್ನ ಮಾತಾಡಿ ಹೇಳ್ತಾನ ಪ್ರಿಯರೇ. ಅದು ಹೇಳಿದಾಗ ರಾಜನಾಗಿರತಕ್ಕಂಥ ನೆಬೂಕದ್ನೆಚ್ಚರನು ಏನ್ ಮಾಡ್ತಾ ಇದ್ದಾನೆ ದಾನಿಯೇಲನಿಗೆ? 46ನೇ ವಚನ. ಆಗ ರಾಜನಾದ ನೆಬೂಕದ್ನೆಚ್ಚರನು ಅಡ್ಡ ಬಿದ್ದು ದಾನಿಯೇಲನನ್ನು ಪೂಜಿಸಿ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ ಅವನ ಮಾತಿಗೆ ಪ್ರತ್ಯುತ್ತರವಾಗಿ ನೀನು ಬಯಲಿಗೆ ತರುವುದು ಸಾಮರ್ಥ್ಯನಾದ ಕಾರಣ ನಿಮ್ಮ ದೇವರು ದೇವಾದಿ ದೇವನು ರಾಜರ ಒಡೆಯನು ರಹಸ್ಯಗಳನ್ನು ವ್ಯಕ್ತಗೊಳಿಸುವವನಾಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು. ನಿಮ್ಮ ದೇವರು ಎಷ್ಟು ದೊಡ್ಡವನಂತಂದ್ರೆ ರಾಜರ ರಾಜರು, ಒಡೆಯರಿಗೆ ಒಡೆಯನು, ದೇವಾದಿ ದೇವನು, ರಹಸ್ಯಗಳನ್ನು ವ್ಯಕ್ತಪಡಿಸುವಂತ ದೇವರಾಗಿದ್ದಾನೆ ನಿಮ್ಮ ದೇವರು. ದಾನಿಯೇಲನೇ, ನೀನು ನಂಬಿರತಕ್ಕಂಥ ದೇವರು ಸಾಮಾನ್ಯನಲ್ಲ. ರಾಜರೇ ಆಶ್ಚರ್ಯ ಪಡುವಂತ ರೀತಿಯಲ್ಲಿ ನಡೆದು ತೋರಿಸಿಕೊಂಡಿರತಕ್ಕಂತ ಜ್ಞಾನಿ ದಾನಿಯೇಲನು ಪ್ರಿಯರೇ. ಆ ದಿನದಲ್ಲಿ ಪ್ರಭುತ್ವ ಕೂಡ ದಾನಿಯೇಲನ ಕಾಲನಿಗೆ ಅಡ್ಡ ಬಿದ್ದು ಪೂಜೆ ಮಾಡಿ ನೈವೇದ್ಯ ಹಾಕಿಸಿ, ದಾನಿಯೇಲನೇ ನೀನು ನಂಬಿರ್ತಕ್ಕಂಥ ದೇವರು ಎಂತವನಂತಂದ್ರೆ ಪರಾಕ್ರಮಶಾಲಿ, ಮಹಾಜ್ಞಾನಿ, ರಹಸ್ಯಗಳನ್ನು ಬಯಲಿಗೆ ತರುವಂತವನು, ದೇವಾದಿ ದೇವನು, ರಾಜರ ಒಡೆಯನು, ಆತನೇ ದೇವರೆಂದು ಗ್ರಹಿಸಿಕೊಳ್ಳುವಂತೆ ಮಾಡಿದೆ ಯಾರು? ದಾನಿಯೇಲನು. ತನ್ನ ಜೀವನದಲ್ಲಿ ತಾನು ನಂಬಿಕೊಂಡಿರ್ತಕ್ಕಂಥ ದೇವರು ಎಷ್ಟು ದೊಡ್ಡವನೋ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟ ಪ್ರಿಯರೇ ಜನರಿಗೆ. ರಾಜನೇ ಸಾಷ್ಟಾಂಗ ನಮಸ್ಕಾರ ಬಿದ್ದ. ಇಷ್ಟು ದೊಡ್ಡ ದೇವರ ನಿಮ್ಮ ದೇವರು, ನೀನು ನಂಬಿದ ದೇವರು ಇಷ್ಟು ಶ್ರೇಷ್ಠವಾದವನ ಅಂತೇಳಿ ಆ ರೀತಿಯಲ್ಲಿ ನಡ್ಕೊಳ್ಬೇಕು ಪ್ರಿಯರೇ. ನಾವು ನಿನ್ ದೇವ್ರು ದೊಡ್ಡವನಪ್ಪ, ನಿಜವಾಗ್ಲು ನಿನ್ನ ನೋಡಿದ್ರೆ ನಿಜವಾಗ್ಲು ಆ ದೇವ್ರು ನೋಡಿದಂಗ ಆಗ್ತದ ನನಗೆ. ಯಾಕೋ ನೀನ್ ಮಾಡ್ತಕ್ಕಂಥ ಕಾರ್ಯಗಳು, ನೀನ್ ಮಾಡ್ತಕ್ಕಂಥ ತ್ಯಾಗ, ನೀನ್ ಮಾಡ್ತಕ್ಕಂಥ ಸುವಾರ್ತೆ, ಏನಪ್ಪ ನಿನಗಿಷ್ಟು ನಿಜವಾಗ್ಲು ನಿಮ್ ದೇವ್ರು ಇದಾನೆ, ನಿನ್ನ ಪಾಲಿಗೆ ದೇವ್ರು ಇದಾನೆ ಅಂದೆ. ಅದು ಸರಿಯಾಗಿ ನಂಬಿರಲ್ಲ ನಾವು ದೇವ್ರನ್ನ, ಸರಿಯಾಗಿ ಆತನ ಮೇಲೆ ನಂಬಿಕೆಯೇ ಇಟ್ಟಿರೋದಲ್ಲ, ಆತನ ಬಗ್ಗೆ ನಾವು ಏನು ಮಾತಾಡಲ್ಲ ಯಾರ ಜೊತೆಗೆ. ಯಾವಾಗ ನೋಡಿದ್ರೆ ನಮ್ ಗೋಳಾಟ, ನಮ್ ಕಣ್ಣೀರು, ನಮ್ ಬಾಧೆಗಳು, ನಮ್ ಕಷ್ಟಗಳು, ನನಗೆ ಅದಿಲ್ಲ, ನನಗಿದಿಲ್ಲ, ನನಗೆ ಸಮಸ್ಯೆ, ನನಗದ್ದು, ಅಪ್ಪ ದೇವ್ರೇ, ಬರೀ ಇದೇ ಹೇಳ್ಕೊಂಡು ಏನೂ ಆಗಲ್ಲ, ದೇವ್ರಿಲ್ಲ. ಎಲ್ಲೇ ನನ್ ದೇವ್ರಿದ್ರೆ ಹೆಂಗೆ ಯಾಕಾಗ್ತ? ನಿನ್ನ ಬಾಯಿಂದನೇ ದೇವ್ರಿಲ್ಲ ಅನ್ನಂತ ರೀತಿಯಲ್ಲಿ ಮಾತಾಡುವಂತ ಮಾತು ನಿನ್ನ ಬಾಯಲ್ಲಿ ಬರ್ತಾ ಇದೆ. ನಿನ್ನ ದೇವ್ರು ದೊಡ್ಡವನಂತೇಳಿ ನೀನೆಲ್ಲಿ ತೋರಿಸ್ತೀಯ? ನಿನ್ನ ಕಷ್ಟ ಬಂದಾಗ ಕಷ್ಟ ತಡ್ಕೊಳಕ್ಕಾಗಲ್ಲ ನಿನ್ ಕೈಲಿ. ಆ ಕಷ್ಟ ತಡ್ಕೊಳಕ್ಕಾಗಲಾರ್ದೆ ದೇವರೇ ಇಲ್ಲ ಅಂತೇಳಿ ನಿನ್ನ ಬಾಯಿಂದ ನೀನು ಮಾತಾಡುವಾಗ ನಿನಗೆ ದೇವರು ದೊಡ್ಡವನಾಗಿ ಎಲ್ಲಿ ಕಂಡಾರ? ನಿನಗೆ ನನ್ನ ದೇವರು ಸರ್ವಶಕ್ತವಂತನು ಅಂತೇಳಿ ನೀನು ಎಲ್ಲಿ ನಂಬಿದ್ದೀಯ? ಇನ್ನೊಬ್ಬರು ನಿನ್ನ ನೋಡಿ ಮಾತಾಡಿಕೊಳ್ಳುವಂತ ರೀತಿಯಲ್ಲಿ ನೀನು ಎಲ್ಲಿ ನಡ್ಕೊಳ್ತಾ ಇದೀಯ? ಎಲ್ಲಿ ನಡ್ಕೊಳ್ತಾ ಇದೀಯ? ಹೇಗೆ ನಡ್ಕೊಳ್ತಾ ಇದೀಯ? ಇನ್ನೊಬ್ರು ಮಾತಾಡ್ಬೇಕು, ನಿನ್ನ ದೇವರು ದೊಡ್ಡವನಿದ್ದಾನೆ, ನೀನ್ ಹಿಡಿದ ದೇವ್ರು ಗಟ್ಟಿ ಇದ್ದಾನೆ, ಆತನ ಗಟ್ಟಿಯಾಗಿ ಹಿಡ್ಕೊ, ಬಿಡಬೇಡ ಆತನ, ನಿನ್ನ ದೇವ್ರನ್ನ ಬಿಡಬೇಡ ಅಂತ ಹೇಳಿ ಇನ್ನೊಬ್ರು ಮಾತಾಡ್ಬೇಕು ನಿನ್ನ ವಿಷಯದಲ್ಲಿ. ಅದು ಬಿಟ್ಟು ನೀನು ದೇವರೇ ಇಲ್ಲ ಅಂತ ರೀತಿಯಲ್ಲಿ ಮಾತಾಡ್ಕೊತ ಕೂತ್ರೆ ನಿನಗೆ ದೇವರೆಲ್ಲಿ ಅರ್ಥ ಆಗ್ತಾನ? ನಿನಗೆ ದೇವರಿನ್ನ ಅರ್ಥ ಆಗಿಲ್ಲ, ದೇವ್ರ ಅರ್ಥ ಆಗಲ್ಲ ಕೂಡ ನಿನಗೆ. ದೇವರ ಅರ್ಥ ಆಗ್ಬೇಕಂದ್ರೆ ದಾನಿಯೇಲನ ತರ ಬದುಕು. ದಾನಿಯೇಲು ಮಹಾಜ್ಞಾನವಂತನಾಗಿ ಬದುಕಿದ. ದಾನಿಯೇಲನು ಜ್ಞಾನವಂತನಾಗಿ ಬದುಕಿದ, ಜೀವನ ಮಾಡಿದ. ಎಷ್ಟು ಕಷ್ಟಗಳು ಬಂದರೂ ಕೂಡ ಸಹಿಸಿಕೊಂಡ, ತನ್ನಲ್ಲಿ ಇರ್ತಕ್ಕಂಥ ಭಕ್ತಿಯನ್ನು ವ್ಯಕ್ತಪಡಿಸಿಕೊಂಡ. ಎಂತ ಮಾತಾಡ್ತಾನೆ ನೋಡ್ರಿ ಪ್ರಿಯರು. ಇನ್ನೊಂದು ಅಧ್ಯಾಯ ತಗೊಳ್ಳ ನಾವು, 3ನೇ ಅಧ್ಯಾಯ 28ನೇ ವಚನ. 3ನೇ ಅಧ್ಯಾಯ 28ನೇ ವಚನ ಓದ್ಕೊಳ್ಳೋಣ ಪ್ರಿಯರೇ. ಆಗ ನೆಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ
ದೇವರಿಗೆ ಸ್ತೋತ್ರವಾಗಲಿ. ಹ ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಬಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದನಲ್ಲ. ಸಕಲ ಜನಾಂಗಗಳ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರ್ ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪಿಯನ್ನಾಗಿ ಮಾಡಬೇಕೆಂದು ಆಜ್ಞೆಯನ್ನು ವಿಧಿಸಿದನು ನೆಬೂಕದ್ನೆಚ್ಚರ್. ಶದ್ರಕ್ ಮೆಷಕ್ ಅಬೇದ್ನೆಗೋನ ಬೆಂಕಿಯಿಂದ ಹೊರಗೆ ತೆಗೆದ ಮೇಲೆ ನೋಡಿದ್ರು, ಸುಟ್ಟಿರ್ಲಿಲ್ಲ, ಗಾಯ ಹೊಂದಿರ್ಲಿಲ್ಲ, ವಾಸನೆ ಬರ್ಲಿಲ್ಲ, ಬಟ್ಟೆ ಸುಟ್ಟಿಲ್ಲ, ಕೂದಲ ಸುಟ್ಟಿಲ್ಲ, ಏನು ಸುಟ್ಟಿಲ್ಲ. ಅವಾಗ ರಾಜ ಆಜ್ಞೆ ಮಾಡ್ತಾ ಇದ್ದಾನೆ, ಏನಂತ? ಶದ್ರಕ್ ಮೆಷಕ್ ಅಬೇದ್ನೆಗೋ ನಂಬಿರುವ ದೇವರೇ ಸತ್ಯವಾದ ದೇವರು, ನಿಜವಾದ ದೇವರು. ಬೆಂಕಿಗೆ ಆಹುತಿ ಆಗದಂತೆ ತನ್ನ ಭಕ್ತರನ್ನು ಕಾಪಾಡಿ ರುಜುಪಡಿಸಿಕೊಂಡಿರ್ತಕ್ಕಂಥ ದೇವರು ಆತನು. ಆತನನ್ನು ಯಾರಾದರೂ ಹೀಯಾಳಿಸಿದರೆ, ಯಾರನ್ನ? ಶದ್ರಕ್ ಮೆಷಕ್ ಅಬೇದ್ನೆಗೋ ನಂಬಿದ ದೇವರನ್ನು ಯಾರಾದರೂ ಕೆಟ್ಟದಾಗಿ ಮಾತಾಡಿದರೆ, ಹೀಯಾಳಿಸಿದರೆ ಅವ್ರನ್ನ ಚೂರ್ ಚೂರಾಗಿ ಕತ್ತರಿಸಿ ಬಿಡುತ್ತಂತ ಆಜ್ಞೆ ಕೊಟ್ಟ. ತಿಪ್ಪಿಯನ್ನಾಗಿ ಮಾಡು. ಈ ಮಾತು ಹೇಳಿದವ್ರು ಯಾರು ಗೊತ್ತಾ? ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ. ಆಲೋಚನೆ ಮಾಡ್ರಿ, ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಲ್ಲ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಲ್ಲ, ಒಂದು ಜಿಲ್ಲೆ MP ಅಲ್ಲ, ಒಂದು ತಾಲೂಕು MLA ಅಲ್ಲ, ಒಂದು ರಾಷ್ಟ್ರ ಮುಖ್ಯಮಂತ್ರಿ ಅಲ್ಲ, ಒಂದು ದೇಶದ ಪ್ರಧಾನಮಂತ್ರಿ ಅಲ್ಲ. ಪ್ರಪಂಚವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ನೆಬೂಕದ್ನೆಚ್ಚರ್, ಬಬುಲೋನು ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿದಂತ ಸಾಮ್ರಾಜ್ಯ ವೀರಟ ರಾಜ ನೆಬೂಕದ್ನೆಚ್ಚರ್ ಈ ಮಾತು ಡಂಗೂರ ಹೊಡೆದಿದ್ದು. ಎಲ್ಲಾ ಭಾಷೆಗಳವರು, ಎಲ್ಲಾ ದೇಶದವರು, ಅವತ್ತು ನಮ್ಮ ಭಾರತ ದೇಶನೂ ಇದೆ, ಅವತ್ತು ನಮ್ಮ ಭಾರತ ದೇಶನು ಪರಿಪಾಲನೆ ಮಾಡಿದನವನು, ಎಲ್ಲಾ ದೇಶಗಳನ್ನು ಪರಿಪಾಲನೆ ಮಾಡಿದನವನು, ಎಲ್ಲ ದೇಶಗಳನ್ನು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದ. ಅಂತ ರಾಜನು ಹೇಳುವಂತ ಮಾತು ಏನಂದ? ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬ ಈ ಮೂವರು ದೇವರು ಏನಿದ ನೋಡು, ಯೆಹೋವನು ಆತನೇ ನಿಜವಾದ ದೇವರು, ಆತನೇ ಸರ್ವಶಕ್ತವಂತಾದ ದೇವರು. ಅವ್ರ ಭಕ್ತಿ ಅಂತದ್ ನೋಡ್ಕೊಳ್ರಿ ಪ್ರಿಯರೇ, ಎಷ್ಟು ಕಾಪಾಡಿಕೊಂಡ್ರು ಅವ್ರ ಭಕ್ತಿನ. ಎಲ್ಲಿಂದ ಬಂತು ಇವರಿಗೆ ಇಷ್ಟು ಧೈರ್ಯ? ರಾಜರನ್ನು ಎದುರಿಸುವಂತ ಶಕ್ತಿ ಎಲ್ಲಿಂದ ಬಂತು? ಅಧಿಕಾರಿಗಳನ್ನು ಎದುರಿಸುವಂತ ಶಕ್ತಿ ಎಲ್ಲಿಂದ ಬಂತು ಇವರಿಗೆ? ದೇವರ ಮಾತು, ಬೈಬಲ್. ಈ ಬೈಬಲ್ ಪ್ರಿಯರೇ, ಈ ಬೈಬಲ್ ಇದೇ ಅವರನ್ನ ಅವತ್ತಿನ ದಿನದಲ್ಲಿ ರಕ್ಷಿಸಿರೋದು, ಇದೇ ಅವತ್ತು ಅವರನ್ನ ಕಾಪಾಡಿರ್ತಕ್ಕಂಥದ್ದು. ಎಷ್ಟು ಧೈರ್ಯದಿಂದ ಮಾತಾಡಿದ್ರು ಪ್ರಿಯರ ಅವತ್ತು. ನೆಬೂಕದ್ನೆಚ್ಚರನೇ ಅವ್ರು ಮಾತಾಡ್ತಾ ಇದ್ದಾರೆ. ಈ 19ನೇ ವಚನ ಇರ್ಬೋದು, ಅಥವಾ 16ನೇ ವಚನದಿಂದ ಹೋದ್ರಿ, 3ನೇ ಅಧ್ಯಾಯ 16ನೇ ವಚನದಿಂದ. ಇದನ್ನು ಕೇಳಿ ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳ್ಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಅವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೆ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಅಷ್ಟು ಗಟ್ಟಿಯಾಗಿ ರಾಜನಿಗೆ ಉತ್ತರ ಕೊಡ್ತಾ ಇದ್ದಾರೆ. ಏನಂತ? ಇನ್ನೇನ ಮಾಡಿಕ, ಬೆಂಕಿಯಲ್ಲಿ ಹಾಕ್ಲಿಲ್ಲದ್ರೆ ಚೂರು ಚೂರು ತುಂಡು 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 ಕತ್ತರಿಸ್ಕೊ, ಐ ಡೋಂಟ್ ಕೇರ್, ನೋ ಪ್ರಾಬ್ಲಮ್, ನೀವೇನನ್ನ ಮಾಡ್ಕೊಳ್ಳಿ, ಬಟ್ ನಾವು ಮಾತ್ರ ಯಾರಿಗೂ ತಲೆ ಬಗ್ಗೋದಿಲ್ಲ ನನ್ನ ದೇವರಿಗೆ ಬಿಟ್ರೆ. ನಮ್ಮ ದೇವರಿದಾನಲ್ಲ, ಆತನಿಗೆ ಮಾತ್ರ ತಲೆ ಬಗ್ಗಿಸುತ್ತೇವೆ, ಆತನನ್ನು ಮಾತ್ರ ಸೇವಿಸುತ್ತೇವೆ, ಆತನನ್ನು ಮಾತ್ರ ಆರಾಧಿಸುತ್ತೇವೆ. ನೀವೇನ್ ಹೇಳಿದ್ರು ಕೂಡ ನಾವು ಕೇಳಲ್ಲ ಅಂತೇಳಿ ರಾಜಾಜ್ಞೆಯನ್ನು ಧಿಕ್ಕರಿಸಿದಂತ ಮಹಾನೀಯರು ಪ್ರಿಯರಿವರು. ಇಂಥ ಮಹಾನೀಯರ ಭಕ್ತಿ ಎಲ್ಲಿಂದ ಬಂತು ಅಂದ್ರೆ ಅವರಲ್ಲಿರ್ತಕ್ಕಂಥ ಧೈರ್ಯನೇ. ಅವ್ರ ಭಕ್ತಿ ಅವರಿಗೆ ಧೈರ್ಯ ತಂದು ಕೊಡುತ್ತೆ ಅಂದ್ರೆ ಧೈರ್ಯ ತಂದು ಕೊಟ್ಟಿದೆ ಪ್ರಿಯರೇ. ರಾಜಗೆ ಸಿಟ್ಟು ಬಂತು, ಬೆಂಕಿಯಲ್ಲಿ ಹಾಕಿದ, ಸುಡ್ಲಿಲ್ಲ, ಹೊರಗೆ ತೆಗೆದ ಮೇಲೆ ಆಜ್ಞೆ ಕೊಡ್ತಾ ಇದ್ದಾನೆ, ಎಲ್ಲಾ ದೇಶಗಳಿಗೆ ಆಜ್ಞೆ ಕೊಡ್ತಾ ಇದ್ದಾನೆ. ಏನಂತ? ಇಗೋ ಇವರ ದೇವರೇ ನಿಜವಾದ ದೇವರು.
ನೀನ್ ಹೇಗ್ ನೋಡ್ಕೊಳ್ತೀಯ? ನಿನ್ ದೇವ್ರು ನಿಜವಾದ ದೇವ್ರ ಅಂತ ಯಾರು ಕೂಡ ಅನ್ಸ್ಕೊಂಡಿದ್ದೀಯಾ? ನೀನ್ ನಂಬಿದ ದೇವ್ರು ದೊಡ್ಡವನಂತ ಯಾರು ಕೂಡ ಅನ್ಸ್ಕೊಂಡಿದ್ದೀಯಾ? ಏನ್ ಯಾಕೆ? ನಿನಗೆ ದೇವ್ರ ಮೇಲೆ ನಂಬಿಕೆ ಸರಿಗಿಲ್ಲ. ದೇವರು ಏನ್ ಮಾಡ್ತಾನೋ ಏನಿಲ್ಲ, ದೇವ್ರು ಏನ್ ಮಾಡ್ತಾನೋ ಏನಿಲ್ಲ, ಅದ್ನಿಷ್ಟ ಬಿಡು, ಏನನ್ ಮಾಡ್ಲಿ, ಚಿತ್ತಿದ್ರೆ ಆಗಿರ್ತದ, ಇಲ್ಲದ್ರೆ ಇಲ್ಲ. ಹಂಗಲ್ಲ ನಂಬಿಕೆ ಅಂದ್ರೆ. ಅದನ್ನ ನಂಬಿಕೆ ಅನ್ನಲ್ಲ, ಮಾಡುವಾತನು. ಆತನು ಮಾಡುವಾತನು, ಆತನು ಏನಾದರೂ ಮಾಡಬಲ್ಲನು. ನೋಡ್ತೀರ ವಾಕ್ಯನ? ರೋಮಪುರದವರಿಗೆ ಬರೆದಂತ ಪತ್ರಿಕೆ ಇದು ಹಿಂಗೆ ಇಟ್ಕೊಳ್ರಿ. ಇಲ್ಲಿಗೆ ಬರೋಣ ಮತ್ತೆ. ಇದು ಹಿಂಗೆ ಇಟ್ಕೊಳ್ರಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ ಇರಬೇಕು ಪ್ರಿಯರೇ. ನಾಲ್ಕನೇ ಅಧ್ಯಾಯ 17-18ನೇ ವಚನ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿದ್ದು ಅಬ್ರಹಾಮನು ನಂಬಿದನು. ಹೆಂಗ ನಂಬಿದನಂತೆ? ಹೆಂಗ ನಂಬಿದ್ದಾನೆ? ಮತ್ತೊಂದ್ಸಲ ಓದೋಣ. ಹೆಂಗ ನಂಬಿದ್ದಾನೆ? ಆತನು ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿದ್ದಾನೆ, ಸತ್ತವರನ್ನು ಎಬ್ಬಿಸುವಂತವನಾಗಿದ್ದಾನೆ. ಸತ್ತವರನ್ನ ಎಬ್ಬಿಸ್ತಾನಂತ ನಮ್ಮೆಲ್ಲರಿಗೂ ಗೊತ್ತಲ್ಲ? ಗೊತ್ತು. ಹೆಂಗ ಗೊತ್ತು? ಎಬ್ಬಿಸಿದ್ದಾನೆ, ಚರಿತ್ರೆಯಲ್ಲಿ ಎಬ್ಬಿಸಿದ್ದಾನೆ. ಯೇಸು ಸ್ವಾಮಿ ಕಾಲದಲ್ಲಿ ಎಬ್ಬಿಸಿದ್ದಾನೆ, ಅಪೊಸ್ತಲರ ಕಾಲದಲ್ಲಿ ಎಬ್ಬಿಸಿದ್ದಾನೆ, ಪಿತೃಗಳ ಕಾಲದಲ್ಲಿ ಎಬ್ಬಿಸಿದ್ದಾನೆ, ಮತ್ತು ಪ್ರವಾದಿಗಳ ಕಾಲದಲ್ಲಿ ಎಬ್ಬಿಸಿದ್ದಾನೆ. ಬೈಬಲ್ ನಲ್ಲಿ ಬರೆದಿದೆ, ನಾವು ನೋಡಿವಿ, ನಂಬ್ತಾ ಇದ್ದೀವಿ. ಸತ್ತವರನ್ನು ಕೂಡ ಎಬ್ಬಿಸುವಂತ ಸಾಮರ್ಥ್ಯ ಉಳ್ಳವ ನಮ್ ದೇವರಂತ. ಹೌದಾ ಇಲ್ಲ? ಅಬ್ರಾಹ್ಮನ ಕಾಲದಲ್ಲಿ ಯಾರನ್ನಾದ್ರೂ ಎಬ್ಬಿಸಿದಾನ ಸತ್ತವರನ್ನ? ಮಾತಾಡ್ರಿ. ಯಾರಿಲ್ಲ. ಯಾರ ಕೆಲಸವ್ರು ಮಾಡ್ಕೊಂತ ಇದಾರಂತ ನನಗೆ ಅನಿಸ್ತಾ ಇದೆ. ಹಲೋ ಹಲೋ ಇಲ್ಲಯ್ಯ, ಯಾರನ್ನ ಎಬ್ಬಿಸಿಲ್ಲ. ಯಾರನ್ನ ಎಬ್ಬಿಸಿಲ್ಲ ಅಬ್ರಾಹ್ಮನ ಕಾಲದಲ್ಲಿ. ಇನ್ನ ಯಾರು? ಯಾರಿಲ್ಲ? ಗೂಗಲ್ ಮೀಟ್ ಅಲ್ಲಿ ಕಟ್ ಮಾಡ್ತೇನೆ ನಾನೀಗ. ಎಲ್ಲಾರು ಇದ್ದೀವಿ ಸರ್. ಇದ್ದೀವಿ. ಮಾತಾಡ್ಬೇಕಲ್ಲ. ಅಬ್ರಹಾಮನ ಕಾಲದಲ್ಲಿ ಸತ್ತವರನ್ನು ಯಾರನ್ನಾದ್ರೂ ಎಬ್ಬಿಸಿದಾನ? ಎಬ್ಬಿಸಿಲ್ಲ. ಯಾರನ್ನೂ ಎಬ್ಬಿಸೇ ಇಲ್ಲ, ಸತ್ತವರನ್ನ ಯಾರನ್ನೂ ಎಬ್ಬಿಸಿಲ್ಲ. ಆದ್ರೆ ಅಬ್ರಾಹ್ಮ ಹೆಂಗ್ ನಂಬಿದಾರಂತ ದೇವ್ರನ್ನ? ಸತ್ತವರನ್ನು ಎಬ್ಬಿಸುವಂತ ಸಾಮರ್ಥ್ಯ ಉಳ್ಳವನು ನನ್ನ ದೇವರು. ಅದು ನಂಬಿಕೆ ಅಂದ್ರೆ. ಇಲ್ಲದ್ದನ್ನು ಇದ್ದದ್ದನ್ನಾಗಿ ಕರೆಯುವಂತವನು. ಅದಿಲ್ಲ ಬಾ ಅಂದ್ರೆ ಬರ್ತದಷ್ಟೇ. ಸೃಷ್ಟಿ ಕ್ರಮಕ್ಕೆ ಹೋಗ್ರು ಒಂದ್ಸಲ. ಭೂಮಿ ಆಕಾಶ ಉಂಟಾಗ್ಲಿ, ಉಂಟಾಯ್ತು. ಮೊದಲು ಇದ್ದಿಲ್ಲ. ಇಲ್ಲದ್ದನ್ನು ಕರ್ರ. ಭೂಮಿ ಬರ್ಲಿ, ಆಕಾಶ ಬರ್ಲಿ, ಸೂರ್ಯಚಂದ್ರ ನಕ್ಷತ್ರಗಳು ಬರ್ಲಿ, ಗಿಡ ಮರಗಳು ಬರ್ಲಿ, ನೀರು ಬರ್ಲಿ. ಇಲ್ಲದ್ದನ್ನು ಇದ್ದದ್ದನ್ನಾಗಿ ಕರೆಯುವಂತವನು ದೇವರು. ನಂಬಿಕೆ ಅಂತಂದ್ರೆ ಆ ರೀತಿಯಾಗಿ ನಂಬಬೇಕು ಪ್ರಿಯರೇ, ಆ ರೀತಿಯಾಗಿ ನಂಬಬೇಕು. ಸುಮ್ಮನೆ ನಂಬಿವಂತಂದ್ರೆ ಏನೋ ನಾಮಕಾರ್ದ ನಂಬಿಕೆ ಅಲ್ಲ. ಭಕ್ತಿ ಹೆಂಗಿರ್ತದಂದ್ರೆ ಸಂಪೂರ್ಣ ಭಾರ ಆತನ ಮೇಲೆ ಹಾಕಿ ಜೀವನ ಮಾಡುವಂಥದ್ದು ಭಕ್ತಿ ಅಂದ್ರೆ. ಕಷ್ಟ ಬರ್ಲಿ, ನಷ್ಟ ಬರ್ಲಿ, ಸಮಸ್ಯೆ ಬರ್ಲಿ, ಶೋಧನೆ ಬರ್ಲಿ, ಸಾವು ಬರ್ಲಿ, ಕೊನೆಗೆ ಮರಣ ಬರ್ಲಿ, ಆತನ ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ಮಾಡುವಂಥದ್ದು ಅದು ಭಕ್ತಿ ಅಂದ್ರೆ. ಅದಕ್ಕೆ ಬೆಂಕಿಯಲ್ಲಿ ಹಾಕ್ತಾರಂತ ಗೊತ್ತಿದ್ದು ಕೂಡ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ದೇವರು ನಮ್ಮನ್ನು ಬೆಂಕಿಯ ಬಾಯೊಳಗಿಂದ ಬಿಡಿಸಬಲ್ಲವನಾಗಿದ್ದಾನೆ. ಒಂದು ವೇಳೆ ಬಿಡಿಸಿದ್ರು ಬಿಡಿಸದೇ ಇದ್ರೂ ಕೂಡ
ನಾವು ಆತನನ್ನು ಸೇವಿಸುವುದನ್ನು ಬಿಡೋದಿಲ್ಲ. ಅದು ನಂಬಿಕೆ. ದೇವ್ರು ಕಾಪಾಡ್ತಾನಪ್ಪ, ಕಾಪಾಡ್ಲಿಕ್ಕೆ ಬಿಡ್ಲಿ, ಕಾಪಾಡಿದ್ರೆ ದೇವ್ರೇನು ಅಂದ್ರೆ ಕಾಪಾಡ್ಬೇಕು. ನಿನ್ನ ಕಷ್ಟದಾಗ್ಲಿಂದ ತರಬೇಕು, ಹೊರಗೆ ತರಬೇಕು. ನಿನ್ನ ಸಾಲದಾಗ್ಲಿಂದ ಹೊರಗೆ ತರಬೇಕು. ನಿನ್ನ ಸಮಸ್ಯೆದಿಂದ ಹೊರಗೆ ತರಬೇಕು. ಹಂಗಾದ್ರೆ ದೇವ್ರೇನು? ಆ ಸಹಾಯ ಮಾಡ್ಲಿಲ್ಲ ದೇವ್ರು ಅಲ್ಲೇನಂತ? ಅಂದ್ರೆ ಸಹಾಯ ಮಾಡಿದ್ರೆ ಮಾತ್ರ ದೇವ್ರು ನಂಬ್ತಿದ್ದೇನೆ ನೀನು? ಏನಾದ್ರೂ ಹೆಲ್ಪ್ ಮಾಡಿದ್ರೆ ದೇವ್ರು ನಂಬ್ತಿದ್ದೇನೆ ನೀನು? ಆರೋಗ್ಯ ಕೊಟ್ಟಿಲ್ಲ ದೇವ್ರು ನನಗೆ, ದೇಹ ಕೊಟ್ಟಿಲ್ಲ ದೇವ್ರು ನನಗೆ, ಆಯುಷ್ಕಾಲ ಕೊಟ್ಟಿಲ್ಲ ದೇವ್ರು ನನಗೆ, ಸೃಷ್ಟಿ ಕೊಟ್ಟಿಲ್ಲ ದೇವ್ರು ನನಗೆ, ಸಕಲ ವಿಧವಾದ ಜೀವರಾಶಿಗಳನ್ನು ಕೊಟ್ಟಿಲ್ಲ ದೇವ್ರು ನನಗೆ, ಭೂಮಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ನೀನು ಕೈ ಕೊಟ್ಟಿಲ್ಲ ದೇವ್ರು ನನಗೆ. ಇಷ್ಟೆಲ್ಲ ಕೊಟ್ಟರು ಕೂಡ ಇನ್ನು ಪ್ಲೇಟ್ ನಲ್ಲಿ ಅನ್ನ ತಂದಿಡಬೇಕು ದೇವ್ರು ಅಂತ ಹೇಳ್ತೀಯಲ್ಲ ನಾಚಿಗಿಲ್ದೆ. ಅದೇ ನಿನ್ನ ಭಕ್ತಿ. ಗಂಗಾಳಕ್ಕ ಅನ್ನ ತಂದಿಡ್ಬೇಕು, ಅದ್ ತಿನ್ಬೇಕು ನಾನು, ಅವಾಗ ದೇವ್ರ ನನ್ನ ಹೊಟ್ಟೆ ತುಂಬಿಸಿದ, ದೇವ್ರ ನಾಮಕ್ಕೆ ಸ್ತೋತ್ರ. ಅದೆಲ್ಲ ನಮ್ಮನ್ನು ರಕ್ಷಿಸಿದರೂ ರಕ್ಷಿಸದೆ ಹೋದರೂ ಕೂಡ ದೇವರಿದಾನೆ ಅಂತೇಳಿ ನಂಬಬೇಕು. ಅದು ನಿಜವಾದಂತ ಭಕ್ತಿ. ಅದೇ ದಾನಿಯೇಲ, ಶದ್ರಕ, ಮೆಷಕಿಗೆ, ದಾನಿ ಮತ್ತು ಅಬೇದ್ನೆಗೋಗೆ ಇವರೆಲ್ಲರಿಗೂ ಭಕ್ತಿ ತಂದಿರ್ತಕ್ಕಂಥ, ಧೈರ್ಯ ತಂದಿರ್ತಕ್ಕಂಥದ್ದು, ರಾಜರನ್ನು ಕೂಡ ಎದುರಿಸುವಂತ ಸಾಮರ್ಥ್ಯ ಎಲ್ಲಿಂದ ಬಂತಂದ್ರೆ ಅವರಲ್ಲಿ ಅಷ್ಟು ದೃಢ ವಿಶ್ವಾಸ ಇತ್ತು, ಅಷ್ಟು ದೃಢ ನಂಬಿಕೆ ಇತ್ತು ಅವರಲ್ಲಿ. ಹೋಗ್ಲಿ ಬಿಡಿ, ಜೀವನ ಯಾವಾಗಾದ್ರೂ ಸಾಯದೆ. 70 ವರ್ಷಕ್ಕಾದ್ರೆ ಸಾಯ್ತೀನಿ, 20 ವರ್ಷಕ್ಕಾದ್ರೆ ಸಾಯದೆ. ಮರಣ ಯಾವಾಗ ಬರ್ತದೋ ಗೊತ್ತಿಲ್ಲ. ಈ ಮರಣಕ್ಕೋಸ್ಕರ, ಈ ಸಾವಿಗೋಸ್ಕರ ನಾನು ಯಾಕೆ ದೇವ್ರನ್ನ ದೂರ ಮಾಡ್ಕೊಳ್ಬೇಕು? ರೋಗ ಹಿಂಗೆ ಇರ್ತಾವ. ಇವ್ ರೋಗ ಇದೆ, ಈಗ ನನಗಿದೆ ರೋಗ, ಸುಮಾರು 10 ದಿನ ಆಯ್ತು ರೋಗ, ಮಾತಾಡಕ್ ಆಗ್ತಾ ಇಲ್ಲ. ದಿನ ಮನೆಯಲ್ಲಿ ಗ್ಲುಕೋಸ್ಗಳು, ಇಂಜೆಕ್ಷನ್ಗಳು, ನೆಬ್ಯುಲೈಸರು ಎಲ್ಲ ನಡೆದಿದೆ, ಮೆಡಿಸಿನ್ ನಡೆದಿದೆ ಮನೆಯಲ್ಲಿ. ಹಂಗಂತೇಳಿ ದೇವ್ರ ವಾಕ್ಯ ಮಾತಾಡೋದು ಬಿಟ್ಬಿಡಣ? ನಾನು ಮಾತಾಡ್ಲಾರ್ದೆ ಇದ್ದಾಗ ಸತ್ತೋಗ್ಬಿಟ್ರೆ, ಸಾವು ಬಂತಂದ್ರೆ, ಸಾವು ಯಾವ ಗಳಿಗೆಯಲ್ಲಿ ಯಾರಿಗೆ ಹೆಂಗ್ ಬರ್ತದೆ ಗೊತ್ತಿಲ್ಲ ಪ್ರಿಯರೇ. ನಿನ್ನ ಭಕ್ತಿ ನಿನ್ನ ಕಾಪಾಡಬೇಕಾಗಿದೆ. ನಿನ್ನ ಭಕ್ತಿಯಿಂದ ನೀನು ಧೈರ್ಯವುಳ್ಳವನಾಗಬೇಕಾಗಿದೆ. ಬರ್ಲಿ 108 ಸಮಸ್ಯೆ ಬರ್ಲಿ, ಎದುರಿಸುವಂತ ಶಕ್ತಿ ಕೊಡು ದೇವ್ರಂತೆ ಪ್ರಾರ್ಥನೆ ಮಾಡಷ್ಟೇ. ಅವತ್ತು ಅವರು ಹೆಂಗ ನಿಂತ್ಕೊಂಡ್ರು, ದೇವ್ರೆ ನಾನು ಕೂಡ ಅದೇ ರೀತಿಯಲ್ಲಿ ನಿಂದಿರುವುದಕ್ಕೆ ನನಗೆ ಧೈರ್ಯ ಕೊಡು ಅಂತ ಹೇಳಿ ಕೇಳು ಅಷ್ಟೇ. ಭಕ್ತಿಯನ್ನು ವೃದ್ಧಿ ಮಾಡಿಕೊ, ನಂಬಿಕೆಯನ್ನು ಬೆಳವಣಿಗೆ ಮಾಡಿಕೊ. ಅಷ್ಟು ಬಿಟ್ಟು ಇಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿಕೊಂಡು ದೇವರಿಗೆ ದೂರ ಆಗೋದು ಬೇಡ. ಯಾರ ರಾಜ ಪ್ರಕಟಣೆ ಮಾಡಿದ? ನೆಬೂಕದ್ನೆಚ್ಚರ್ ಏನಂತ ಪ್ರಕಟಣೆ ಮಾಡಿದ? ಶದ್ರಕ, ಮೆಷಕ, ಅಬೇದ್ನೆಗೋ ಎಂಬ ಅವರ ದೇವರು ನಿಜವಾದ ದೇವರು, ಆತನನ್ನೇ ಆರಾಧಿಸಬೇಕು, ಆತನನ್ನೇ ಪೂಜಿಸಬೇಕು, ಆತನ ಯಾವ ದೇವರು ಇಲ್ಲ. ಆತನ್ನ ಹೀಯಾಳಿಸಿ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಚೂರ್ ಚೂರಾಗಿ ಕತ್ತರಿಸಿ ಬಿಡುತ್ತಂತ ರಾಜಾಜ್ಞೆ ಆಯ್ತು. ಇಡೀ ಪ್ರಪಂಚಕ್ಕೆ ವರ್ಲ್ಡ್ಗೆ ಅವರ ಮನೆಗಳ ತಿಪ್ಪಿಯನ್ನಾಗಿ ಮಾಡುತ್ತೇನೆ ಎಂಬುದಾಗಿ ಶಾಸನ ಮಾಡಿಬಿಟ್ಟಪ್ಪ. ಅದು ರಾಜರುಗಳು ಕೂಡ ಆಜ್ಞೆಗಳನ್ನು ತರಿಸಿಕೊಂಡಿರ್ತಕ್ಕಂಥ ಭಕ್ತಾದಿಗಳು ರಾಜಾಜ್ಞೆನೆ ತಿರುಗಿ ಬರೆಯುವಂತ ರೀತಿಯಲ್ಲಿ ಯಾ ದೇವರಾದ್ರೂ ಆರಾಧನೆ ಮಾಡಿದ್ರೆ ಕತ್ತರಿಸ್ತೀವಿ, ಬೆಂಕಿಯಲ್ಲಿ ಹಾಕ್ತು ಅಂತೇಳಿ ಶಿಕ್ಷೆ ಕೊಡ್ತು ಅಂತ ಹೇಳಿದ್ರು. ಅದೇ ಬಾಯಿಂದ ನಾನು ನಿಲ್ಲಿಸಿದ ವಿಗ್ರಹಗಳು ವ್ಯರ್ಥ, ಇವು ದೇವರುಗಳಲ್ಲ, ಇದು ಮೂರ್ತಿದು, ಇದನ್ನೆಲ್ಲ ಪೂಜಿಸುವುದು ಇದು ತಪ್ಪು, ನಿಜವಾದ ದೇವರು ಇವರು ದೇವರು ಅಂತೇಳಿ ಪ್ರಕಟಣೆ ಮಾಡಿದೆ. ಯಾವ ಬಾಯಿಂದಾದ್ರೆ ಆಜ್ಞೆ ಬಂದಿತ್ತು ನನ್ನ ಮೂರ್ತಿಗೆ ಪೂಜೆ ಮಾಡ್ಬೇಕು, ನನ್ನ ಮೂರ್ತಿಗೆ ಆರಾಧನೆ ಮಾಡ್ಬೇಕಂತೇಳಿ, ಅದೇ ಬಾಯಿಂದ ಆಜ್ಞೆ ಬದಲಾಯಿಸಿಬಿಡ್ತು ಪ್ರಿಯರೇ ಇವ್ರ ಭಕ್ತಿ. ಅವರ ರಾಜಾಜ್ಞೆ. ಮೋದಿ ಬಿಜೆಪಿ ಅಂತಾರ, ಏನ್ ಮಾಡ್ತಾನೆ, ಏನ್ ಕಿತ್ಕೊಂತಾನ ಅವನು? ಹೇಳೋ ಒಂದ್ ಮಾತು ಹೇಳ್ತೀನಿ, ಅವನ್ ಏನ್ ಮಾಡಕ್ಕಾಗತ್ತ? ನೀನು ಸರಿಯಾದಂತ ರೀತಿಯಲ್ಲಿ ಭಕ್ತಿಯಲ್ಲಿ ಇದ್ದುಕೊಂಡ್ರೆ ರಾಜಾಜ್ಞೆ, ಪ್ರಧಾನ ಮಂತ್ರಿ ಆಜ್ಞೆ ಆದ್ರೂ ಕೂಡ ಚೇಂಜ್ ಮಾಡಬಲ್ಲನು ಸಾಮರ್ಥ್ಯ ಉಳ್ಳ ದೇವರು ಆತನು. ಅರ್ಥ ಆಯ್ತಾ? ಯಾರಿಗೆ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ಪ್ರಿಯರೇ. ಆ ದಿನದಲ್ಲಿ ಭಕ್ತಾದಿಗಳು ಪಿತೃಗಳ ಕಾಲದಿಂದ ಮೊದಲುಗೊಂಡು ಹೊಸ ಒಡಂಬಡಿಕೆ ಅಪೊಸ್ತಲರ ಕಾಲದವರೆಗೂ ಕೂಡ ನಾವು ಧೈರ್ಯವನ್ನು ಕಳ್ಕೊಳ್ಳಿಲ್ಲ ಪ್ರಿಯರೇ. ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸ, ನಂಬಿಕೆ, ಭಕ್ತಂತದ್ದು ಪ್ರಿಯರೇ ಕಾಪಾಡಿಕೊಂಡ್ರು, ನಿಂತುಕೊಂಡ್ರು, ದೇವರಲ್ಲಿ ನಿಂತುಕೊಂಡ್ರು, ನಿಂದಿರಿಸಿದ್ರು ಪ್ರಿಯರೇ. 6ನೇ ಅಧ್ಯಾಯ ಇದೆ ದಾನಿಯೇಲ್ ಗ್ರಂಥ, 6ನೇ ಅಧ್ಯಾಯ
ಮತ್ತೊಬ್ಬ ರಾಜ ಬರ್ತಾನ ನೋಡ್ರಿ ಪ್ರಿಯರೇ, ಮತ್ತೊಬ್ಬ ರಾಜ ಬರ್ತಾನ. ಇವನ ಹೆಸರೇನು? ದಾರ್ಯವೇಶ. ಮಾದಿಯ ಪಾರಸಿಕ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿದವನು. ಈತನು ಕೂಡ ಎಲ್ಲಾ ದೇಶಗಳ ಮೇಲೆ ಅಧಿಕಾರಿಯಾಗಿದ್ದನು. ಯಾರು? ಮಾದಿಯ ಪಾರಸಿಕ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ದಾರ್ಯವೇಶ. ಈತನು ಕೂಡ ಇಡೀ ಎಲ್ಲ ಪ್ರಪಂಚವನ್ನೇ ಪರಿಪಾಲನೆ ಮಾಡಿರ್ತಕ್ಕಂಥವನು. ಈತನು ಕೂಡ ಒಂದು ಆಜ್ಞೆಯನ್ನು ಹೊರಡಿಸಿದ. ಆ ಆಜ್ಞೆಯನ್ನು ಧಿಕ್ಕರಿಸಿದ ಯಾರು? ದಾನಿಯೇಲು. ದಾನಿಯೇಲು ನನ್ನ ದೇವರಿಗೆ ಪ್ರಾರ್ಥನೆ ಮಾಡೋದು ಬಿಟ್ರೆ ನಾನು ಯಾವ ದೇವರಿಗೆ ಪ್ರಾರ್ಥನೆ ಮಾಡೋದಿಲ್ಲ, ಯಾವ ವಿಗ್ರಹವನ್ನು ಪೂಜೆ ಮಾಡಲ್ಲ ಅಂತೇಳಿ ತಿರುಗಿ ಬಿದ್ದು ರಾಜಾಜ್ಞೆಯನ್ನು ಧಿಕ್ಕರಿಸಿದ ಪ್ರಿಯರೇ. ಅದಕ್ಕೆ ಪ್ರತಿಫಲ ಏನು? ಸಿಂಹಗಳ ಗವಿಯಲ್ಲಿ ಹಾಕಿದರು. ಹೌದಾ? ಸಿಂಹಗಳ ಗವಿಯಲ್ಲಿ ಹಾಕಿದ ಮೇಲೆ ಇನ್ನೇನು ತಿಂದಿರ್ತದ, ಸತ್ತೋಗಿರ್ತಾನ ಅನ್ಕೊಳ್ಳಂತ ಸಮಯದಲ್ಲಿ ರಾಜ ಬೆಳಿಗ್ಗೆ ಮುಂಜಾನೆ ಹೋಗಿ ದಾನಿಯೇಲನ ಮಾತಾಡಿಸ್ತಾನ. ಪರತ್ಪರನಾದ ದೇವರ ಮಗನೇ ಇದ್ದೇನಪ್ಪ ದಾನಿಯೇಲು ಅಂತಾನ. ಚಿರಂಜೀವಿಯಾಗಿರು ರಾಜ, ನಾನು ಇನ್ನೂ ಬದುಕಿದ್ದೀನಿ ಅಂತಾನ. ಅವಾಗೆಲ್ಲ ಆ ಗವಿಯನ್ನು ಓಪನ್ ಮಾಡಿಸಿ ಅವನನ್ನು ಹೊರಗೆ ತರಿಸಿ ಮಾತಾಡ್ತಾನೆ. ನಿನಗೇನಾಗಿಲ್ಲ? ನನಗೇನಾಗಿಲ್ಲ. ನನ್ನ ದೇವರಿರೋ ಕಾಲಕ್ಕೆ ನನಗೇನಾಗುತ್ತೆ ಹೇಳು? ದೊಡ್ಡ ದೇವರ ನಿನ್ನ ದೇವರು ಅಷ್ಟು ಪರಾಕ್ರಮಶಾಲಿಯಾದ ದೇವರ. 25ನೇ ವಚನ ಹೋದ್ರ 6ನೇ ಅಧ್ಯಾಯ 25ನೇ ವಚನ. ಆಗ ರಾಜನಾದ ದಾರ್ಯವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ಈ ಪ್ರಸಿದ್ಧಿ ಪತ್ರವನ್ನು ಬರೆಸಿದನು. ನಿಮಗೆ ಸುಖ ಹೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನಾಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಈ ದಾನಿಯೇಲನು ದಾರ್ಯವೇಶನ ಆಳ್ವಿಕೆಯಲ್ಲಿಯೂ ಪಾರಸಿಯದ ಕೋರೇಶನ ಆಳ್ವಿಕೆಯಲ್ಲಿಯೂ ಘನವಂತನಾದನು. ದಾನಿಯೇಲನ ದೇವರಿದನಲ್ಲ, ಆತನನ್ನೇ ಸೇವಿಸಬೇಕು, ಆತನನ್ನು ಆರಾಧಿಸಬೇಕು, ಆತನಲ್ಲೇ ಭಯಭಕ್ತುಳ್ಳವರಾಗಿ ನಡ್ಕೊಳ್ಳಬೇಕು. ಯಾವ ರಾಜನ ಮನಸ್ಸು ಬದಲಾಯಿಸಿತು? ದಾರ್ಯವೇಶನ ರಾಜನ ಮನಸ್ಸು ಬದಲಾಯಿಸಿತು. ಯಾರ ಭಕ್ತಿ? ದಾನಿಯೇಲನ ಭಕ್ತಿ. ಶದ್ರೇಕ ಮೇಷಕ ಅಬೇದ್ನೆಗೋ ಭಕ್ತಿ ಯಾರನ್ನ ಬದಲಾಯಿಸಿತ್ತು? ನೆಬೂಕದ್ನೆಚ್ಚರನ ಬದಲಾಯಿಸಿತು. ಆಲೋಚನೆ ಮಾಡ್ರಿ ಪ್ರಿಯರೇ. ಅವರ ಭಕ್ತಿ ಧೈರ್ಯ ತಂದುಕೊಟ್ಟು ಧೈರ್ಯವಾಗಿ ರಾಜರುಗಳ ಮುಂದೆ ಧೈರ್ಯವಾಗಿ ನಿಂತುಕೊಂಡು ಮಾತಾಡಿ ಅವರ ಮನಸ್ಸುಗಳನ್ನು ಗೆದ್ದುಕೊಂಡು ದೇವರ ಕಡೆಗೆ ತಿರುಗಿಸಿರುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ರಾಜಾಜ್ಞೆ ಎಷ್ಟು ಅದ್ಭುತ ಪ್ರಿಯರೇ, ಎಷ್ಟು ಅದ್ಭುತ. ಎಂತ ಭಕ್ತಿ ನಮ್ಮಲ್ಲಿ ನೋಡ್ಬೇಕಂತ ಆಸೆ ಪಡ್ತಾನ ದೇವರು. ಎಂತ ಭಕ್ತಿ ನೋಡ್ಬೇಕು. ಅವರೆಷ್ಟು ಕಷ್ಟಗಳನ್ನು ಅನುಭವಿಸಿದ್ರು, ಶೋಧನೆಗಳು ಅನುಭವಿಸಿದ್ರು, ಅದರಲ್ಲಿ ದೃಢವಾಗಿ ನಿಂತುಕೊಂಡ್ರು ಪ್ರಿಯರೇ, ದೃಢವಾಗಿ ನಿಂತುಕೊಂಡ್ರು. ಸಿಂಹಗಳ ಗವಿ ಅಂದ್ರೆ ಸುಮ್ಮನೆ ಪ್ರಿಯರೇ. ಸಿಂಹಗಳ ಬಾಯಿ ಹೆಂಗಿರ್ತದಂದ್ರೆ ನಿಜವಾಗ್ಲಂದ್ರೆ ಅದೇ ಅಧ್ಯಾಯ ನಾವು ಮೊದಲು ಈಗ ಓದಿದ್ವಲ್ಲ 24ನೇ ವಚನವನ್ನು ಓದ್ರೆ ಪ್ರಿಯರೇ. ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿ ಬಿಟ್ಟರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗಾಗಿ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲ್ಲಾ ಎಲುಬುಗಳನ್ನು ಚೂರು ಚೂರು ಮಾಡಿದವು. ಕತ್ತರಿಸಿ ತಿಂದುಬಿಟ್ಟು ಅಂತ ಪ್ರಿಯರೇ, ಕತ್ತರಿಸಿ ತಿಂದುಬಿಟ್ಟು. ದಾನಿಯಲ್ಲಿ ಆಗ್ತಿರ್ಲಿಲ್ಲ. ದಾನಿಯಲ್ಲಿರ್ತಕ್ಕಂಥ ಭಕ್ತಿ. ಒಂದಿನೆಲ್ಲ ಉಪವಾಸ ಕುಂತವ ಸಿಂಹಗಳು, ಒಂದು ದಿನ ಎಲ್ಲ ಉಪವಾಸ ಕುಂತವ ದಾನಿಯಲ್ಲ. ಯಾಕಂದ್ರೆ ದಾನಿಯಲ್ಲ ತಿಂದಿರ್ತಾವ ಬಿಡಂತ ಅದಕ್ಕೆ ಮಾಂಸ ಯಾರು ಕೊಟ್ಟಿಲ್ಲ ಇವರು. ಮರುದಿನ ಇವ್ರು ಎಲ್ಲರನ್ನು ದಾನಿಯೇಲನ ಮೇಲೆ ಯಾರ್ಯಾರು ಚಾಡಿ ಹೇಳಿರ್ತಾರೋ, ಯಾರ್ಯಾರಾದ್ರೂ ಅದ್ರ ಮೇಲೆ ದೂರ ಹಾಕಿರ್ತಾರೋ, ಕಂಪ್ಲೇಂಟ್ ಹಾಕಿರ್ತಾರೋ, ಅವ್ರ ಹೆಂಡ್ರನ್ನ ಅವ್ರ ಮಕ್ಕಳನ್ನ ಒಯ್ದು ಸಿಂಹದ ಗವಿಲಿ ಹಾಕಿಬಿಟ್ರ ಕಲಾಸ್ ಕತ್ತರಿಸಿ ತಿಂದ್ಬಿಟ್ಟು ಎಲ್ಲ. ಅಂತ ಗವಿಯಿಂದ ಕಾಪಾಡ್ಯಾನ ದೇವರು. ನಿನ್ನ ಕಾಪಾಡಲ್ಲ ಅಂತೀರ?
ಕಾಪಾಡ್ತಾನ ಪ್ರಿಯರೇ, ಕಾಪಾಡ್ತಾನ. ನಮ್ಮಲ್ಲಿ ನಂಬಿಕೆ ಇರ್ಬೇಕಷ್ಟೇ. ನೋಡ್ರಿ ಪ್ರಿಯರೇ, ತಿಮೋತಿದವರಿಗೆ ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಓದ್ರಿ. ಹೊಸ ಒಡಂಬಡಿಕೆಯಲ್ಲಿ ನಿಮ್ಗೇನಾದ್ರೂ ಸುಖ ಬರ್ತವೇನೋ, ಆಶೀರ್ವಾದ ಬರ್ತದೇನೋ, ಇಲ್ಲಾಂದ್ರೆ ನಿಮ್ಗೇನ್ ಕಷ್ಟ ಬರಲ್ಲ ಅಂತ ಹೇಳಿದಾನೆ ನೋಡ್ರಿ. ಅವ್ರಿಗೆ ನಡೆದಂಗೆ ನಮಗೂ ನಡಿತೇವಂತ ನೋಡ್ರಿ ಪ್ರಿಯರೇ. 3:12 3:12 ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲ ಹಿಂಸೆಗೊಳಗಾಗುವರು. ಆದರೆ ದುಷ್ಟರು, ವಂಚಕರು ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು. ಏನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಲ್ಲ. ತಿಮೋತಿ, ಚೆನ್ನಾಗಿ ಬೆಳಿ, ವಾಕ್ಯದಲ್ಲಿ ಬೆಳಿ. ನೀನು ಕಲ್ತಿರ್ತಕ್ಕಂಥದ್ದನ್ನು ಕೈ ಬೇಡ, ನೀನು ನಂಬಿರುವ ದೇವರನ್ನು ಕೈ ಬಿಡಬೇಡ. ಆತನಿನ್ನ ಕೈ ಬಿಡುವನಲ್ಲ. ಶೋಧನೆಗಳು ಬರ್ತಾವ ಸಹಜ. ಯಾರು ಭಕ್ತಿಯಲ್ಲಿ ಜಾಸ್ತಿ ಇರ್ಬೇಕಂತಾರ ಅವ್ರಿಗೆ ಸಹಜ ಇವೆಲ್ಲ ಬರ್ತಾವ. ಕಾಮನ್ ಅಂತಾನ, ಕಾಮನ್, ಅವೆಲ್ಲ ಕಾಮನ್. ದಾನಿಯಲ್ಲಿಗೆ ಅದ ಕಾಮನ್ ಅನ್ಕೊಂಡ, ಬರ್ಲಿ ಬಿಡು, ಹಾಕ್ಲಿ ಬಿಡು, ಸತ್ರ ಸತ್ಯನ ಅನ್ಕೊಂಡ. ಶದ್ರಕ ಮೇಷಕ ಅಬೇದ್ನೆಗೋ ಹಂಗೆ ಅನ್ಕೊಂಡ್ರು. ಹಾಕ್ಲಿ ಬಿಡು, ಬೆಂಕಿಯಲ್ಲಿ ಸುಟ್ಟು ಬೂದಿ ಆದ್ರೆ ಪರಲೋಕಕ್ಕೆ ಹೋಗ್ತೀನಿ ಅನ್ನೋದು ಧೈರ್ಯ ಇತ್ತು ಅವರಿಗೆ. ಹಾಕಿದ್ರು, ಕಾಪಾಡಲ್ಪಟ್ಟರು, ಜಯಿಸಿದರು, ರಾಜ್ಯಗಳನ್ನು ಜಯಿಸಿದರು, ಸಿಂಹಗಳ ಬಾಯನ್ನು ಕಟ್ಟಿದರು, ಬೆಂಕಿಯನ್ನು ಆರಿಸಿಕೊಂಡ್ರು, ರಾಜರ ಮನಸ್ಸುಗಳನ್ನು ಗೆದ್ದು ರಾಜರನ್ನು ದೇವರ ಕಡೆಗೆ ತಿರುಗಿಸಿದರು. ಇಷ್ಟೆಲ್ಲಾ ಮಾಡಿದರು. ಅವರ ಭಕ್ತಿಯಲ್ಲಿ ನಿಂತ್ಕೊಂಡ್ರು. ಅವರೆಷ್ಟು ಧೈರ್ಯವಾಗಿ ನಿಂತ್ಕೊಂಡ್ರು ಪ್ರಿಯರೇ. ನಾವ್ಯಾಕೆ ಭಯದಿಂದಲೂ ನಾವು ಜೀವನ ಮಾಡ್ತಾ ಇದ್ದೀವಿ? ನಾವ್ಯಾಕೆ ಈ ರೀತಿಯಾಗಿ ನಾವು ಜೀವನ ಮಾಡ್ತಾ ಇದ್ದೀವಿ ಪ್ರಿಯರೇ? ಒಂದ್ಸಲ ಆಲೋಚನೆ ಮಾಡು. ನಮ್ಮ ಭಕ್ತಿ ಸರಿಯಾದದ್ದ ಅಲ್ಲ. ನೀನು ಯಾವ ರೀತಿ ದೇವರು ನಂಬಿದೀಯಾ? ನೀನು ನಾಮಕಾರ್ಥ ಕ್ರೈಸ್ತನಾಗಿ ಬದುಕ್ತಾ ಇದೀಯಾ? ಈ ಲೋಕದಲ್ಲಿ ಭಕ್ತಿವಂತನಾಗಿ ಕಾಣ್ತಾ ಇದೀಯಾ? ಭಕ್ತಿವಂತನಾಗಿ ಕಾಣು. ದೇವರನ್ನು ಆರಾಧನೆ ಮಾಡು. ದೇವರನ್ನು ಪೂರ್ಣ ಹೃದಯದಿಂದ ನಂಬು. ಇದ್ದಿದ್ದಂಗೆ ಮಾತಾಡುವುದನ್ನು ಕಲಿ. ಸುಳ್ಳು, ಬಳ್ಳು, ಇವ ಮೋಸ, ವಂಚನೆ ಇವ್ಯಾವ ಬೇಡ. ನೀನ್ ಏನ್ ನಂಬಿದ್ದೀಯೋ ಅದನ್ನೇ ಕಡಖಂಡಿತವಾಗಿ ಮಾತಾಡು. ಅವ್ರು ಏನ್ ನಂಬಿದ್ರೋ ಅದನ್ನೇ ಮಾತಾಡಿದರು. ಅಪೊಸ್ತಲರು ಏನ್ ನಂಬಿದ್ರು ಅದನ್ನೇ ಮಾತಾಡಿದರು. ಪ್ರಾರಂಭ ಶತಮಾನದಲ್ಲಿ ಕ್ರೈಸ್ತರು ಏನ್ ನಂಬಿದ್ರು ಅದನ್ನೇ ಮಾತಾಡಿದರು. ನಾವು ಕಂಡಿದ್ದನ್ನು ಕೇಳಿದ್ದನ್ನು ಮಾತಾಡದೇ ಇರುವುದಕ್ಕೆ ಸಾಧ್ಯ ಇಲ್ಲ. ನಾವು ಖಚಿತವಾಗಿ ಮಾತಾಡುತ್ತೇವೆ, ಖಚಿತವಾಗಿ ಪ್ರಕಟಣೆ ಮಾಡುತ್ತೇವೆ, ಖಚಿತವಾಗಿ ಸಾರ್ತೇವೆ ಅಂತೇಳಿ ಧೈರ್ಯದಿಂದ ಮಾತಾಡಿದರು. ಅವರ ಭಕ್ತಿ ಅವರನ್ನು ಕಾಪಾಡಿತು, ಪರಲೋಕ ಸೇರಿಸಿತು. ನಿನ್ನ ನನ್ನ ಭಕ್ತಿ ಕೂಡ ಪರಲೋಕಕ್ಕೆ ಸೇರಿಸಬೇಕು. ನಾಮಕಾರ್ಥ ಕ್ರೈಸ್ತರಾಗಿ ಉಳ್ಕೊಳ್ಬೇಡ್ರಿ ಪ್ರಿಯರೇ. ಆಲೋಚನೆ ಮಾಡ್ರಿ. ಆ ರೀತಿಯಾಗಿ ಇರಕ್ ಹೋಗ್ಬೇಡ್ರಿ. ಭಕ್ತಿನ ಕಾಪಾಡಿಕೊಂಡು ಜೀವನ ಮಾಡೋಣ. ನಮ್ಮ ಭಕ್ತಿ ನಮ್ಮನ್ನು ಎಲ್ಲಿಲ್ಲದ ಧೈರ್ಯವನ್ನು ತಂದಿಡ್ಬೇಕು. ಆಗಿದ್ದಾಗ್ಲಿ ಹೋಗಿದ್ದಾಗ್ಲಿ ನಾನು ಹಿಡಿದಿದ್ದೆ ರೈಟ್ ಅಂತೇಳಿ ಆ ವಿಶ್ವಾಸದಿಂದ ನಾವು ಸಾಗಿ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಹೇಳಿಕೊಳ್ಳುತ್ತಾ ಈ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ದೇವರ ಮಾತುಗಳಿಂದ ನಿಮ್ಮನ್ನು ಆಶೀರ್ವದಿಸ್ತೀನಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ಗೊಂದನೇನು. ನೀನು ಹೇಳಂತ ಹೇಳಿದ ಮಾತುಗಳನ್ನು ಹೇಳಿದನಪ್ಪ, ಕೇಳಿದ್ದಾರೆ. ಎಲ್ಲರನ್ನೂ ಆಶೀರ್ವದಿಸಲು ಬಲಪಡಿಸ್ತೀನಿ. ಇಲ್ಲಿಲ್ಲದ ಧೈರ್ಯ ಬರ್ಬೇಕು ಅಂದ್ರೆ ನಮ್ಮಲ್ಲಿ ಭಕ್ತಿ, ನಂಬಿಕೆ, ವಿಶ್ವಾಸ ಇರಬೇಕು ತಂದೆ. ಇವನ್ನು ಕಾಪಾಡಿಕೊಳ್ಳುವಂತ ಭಾಗ್ಯ ನಮಗೆ ಅನುಗ್ರಹಿಸಲಿ. ದುರಾತ್ಮ ನಮ್ಮಲ್ಲಿ ಇಲ್ಲ ತಂದೆ. ಪರಿಶುದ್ಧಾತ್ಮನು ಧೈರ್ಯದ ಆತ್ಮನು ನಮಗೆ ಕೊಟ್ಟಿದ್ದೇವ. ಆತ್ಮದೊಂದಿಗೆ ನಾವು ಸೇರಿಕೊಂಡು ನಿನ್ನ ವಾಕ್ಯಗಳನ್ನು ಹಂಚಿಕೊಂಡು ನಿನ್ನ ವಾಕ್ಯಗಳನ್ನು ಸಮಾಜಕ್ಕೆ ಸಾರಿ ಅನೇಕರ ಮನಸ್ಸುಗಳನ್ನು ನಿನ್ನ ಕಡೆಗೆ ತಿರುಗಿಸುವಂತ ಧೈರ್ಯ, ಜ್ಞಾನ, ವಿವೇಕಗಳನ್ನು ನಮಗೆ ಕೊಟ್ಟು ಬಲಪಡಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಈ ಗೂಗಲ್ ಮೀಟಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಪ್ರತಿಯೊಬ್ಬರಿಗೆ ನೀವು ಜ್ಞಾನವನ್ನು ಕೊಡ್ರಿ. ವಿಶೇಷವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಮಹಾಲಕ್ಷ್ಮಿ ಮತ್ತು ದಾವಿದವರನ್ನು ಕೂಡ ಆಶೀರ್ವದಿಸ್ರಿ, ಬಲಪಡಿಸ್ರಿ. ನಿನ್ನ ಆರೋಗ್ಯವನ್ನು ಕೊಟ್ಟು ಮಕ್ಕಳು ನಿನ್ನ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟು ಯಥಾರ್ಥ ಚಿತ್ತದಿಂದ ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ಸಹಾಯ ಮಾಡಿ. ಅಲ್ಪದ ವಿಶ್ವಾಸದ ನಮ್ಮ ಅಲ್ಪದ ಮಾತುಗಳು ಅಂದ್ರೆ ಅಲ್ಪ ನಂಬಿಕೆಯ ಮಾತುಗಳನ್ನು ಮಾತಾಡುವುದಕ್ಕೆ ಅವಕಾಶ ಮಾಡಿಕೊಡದೆ ದೇವ, ದೃಢವಾಗಿ ಸ್ಥಿರವಾಗಿ ವಾಕ್ಯದಲ್ಲಿ ನಿಂತುಕೊಂಡು ಧೈರ್ಯದಿಂದ ದೇವರ ವಾಕ್ಯವನ್ನು ಮಾತಾಡಬೇಕು ಅನ್ನಂತ ಧೈರ್ಯ ಅವರಿಗೆ ಕೊಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೀನಿ. ಎಲ್ಲರನ್ನು ಆಶೀರ್ವದಿಸಲಿ, ಬಲಪಡಿಸಲಿ. ನನ್ನನ್ನು ಆಶೀರ್ವದಿಸಲಿ. ನನಗೆ ಒಳ್ಳೆ ಆರೋಗ್ಯವನ್ನು ಕೊಡ್ರ ದೇವ. ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ನನಗೆ ಸಹಾಯ ಮಾಡಬೇಕೆಂಬುದಾಗಿ ಸಮಸ್ತ ನಿನ್ನ ಕೈಗೊಪ್ಪಿಸಿ ಕೊಡ್ತಾ ಈ ಚಿತ್ತ ಪ್ರಾರ್ಥನೆ ಯೇಸು ನಾಮದಲ್ಲಿ ಕೇಳ್ತಾ ಇದ್ದೇನಪ್ಪ ತಂದೆ, ಆಮೇನ್. ತಂದೆಯಾದ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು
ಪರಿಶುದ್ಧಾತ್ಮಾನ್ಯೋನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲವು ನಮ್ಮೊಂದಿಗಿರಲಿ ಸ್ವಾಮಿ. ಎಲ್ಲ ವಂದನೆಗಳೇ ವಂದನೆಗಳು.